श्री जगद्गुरु शिवानंद स्वामी महाराज की जय। श्री सद्गुरु आत्मानंद स्वामी महाराज की जय। श्री सद्गुरु निरंजन स्वामी महाराज की जय। श्री सद्गुरु समर्थ शिवानंद स्वामी महाराज की जय। श्री सद्गुरु बसवराज पंडित स्वामी महाराज की जय। सकल साधु संत महाराज की जय। ओम नमः शिवाय। ओम नमो नारायण। श्री सद्गुरु आत्मानंद स्वामी जी ಎಲೈ ಪ್ರಿಯನೇ ಎದ್ದು ನಿಲ್ಲು, ಎದ್ದೇಳು, ಸ್ವರೂಪವನ್ನು ಹಿಂಬಾಲಿಸು, ಆತ್ಮಾನಂದವನ್ನು ಸವಿ. ಆತ್ಮಾನಂದ ಎಂಬ ನದಿಯು ಸುತ್ತಲೂ ಪ್ರವಹಿಸುತ್ತಿದೆ. ಆತ್ಮಾನಂದದ ಸುರಿಮಳೆಯಾಗುತ್ತಿದೆ. ಈ ಅಮೃತವನ್ನು ಸಾಕಾಗುವವರೆಗೆ ಪಾನ ಮಾಡು. ಜಗತ್ತಿನ ಗೊಡವೆ ನಿನಗೆ ಬೇಡ. ನಿನ್ನ ದಾರಿಯನ್ನು ನೀನು ನೋಡಿಕೋ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆಯ ಒಡೆಯರಾಗಲಿ ಕೋಟೆಯ ಅಧೀಶರಾಗಲಿ ಅವರು ಲೋಭಿಗಳೇ. ಇತರರು ಬ್ಯಾರಿಸ್ಟರ್ಗಳಾಗಲಿ ಹೈಕೋರ್ಟ್ ಜಡ್ಜಿಗಳಾಗಲಿ ಮಂತ್ರಿಗಳಾಗಲಿ ರಾಷ್ಟ್ರಪತಿ ಅಥವಾ ವಿಶ್ವಾಧಿಪತಿಗಳಾಗಲಿ ಜಗದ್ಗುರುಗಳಾಗಲಿ ವಿಶ್ವಗುರುಗಳಾಗಲಿ ಅಷ್ಟಾದರೂ ಅವರು ಅಜ್ಞಾನಿಗಳೇ. ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರು. ಮೂರು ಲೋಕಗಳ ಐಶ್ವರ್ಯವು ಆತ್ಮಜ್ಞಾನ ಸಂಪತ್ತಿನ ಮುಂದೆ ತೃಣಪ್ರಾಯವು. ಆತ್ಮಾನಂದ ಎಂಬ ಸಮುದ್ರದ ಮುಂದೆ ಮೂರು ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಲಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ನೋಡಿದರೆ ಐಹಿಕ ವಿಜ್ಞಾನಿಗಳ ಜ್ಞಾನವು ಕೇವಲ ಚರಟಕ್ಕೆ ಸಮಾನವು. ಅಮೂಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಸಂಪತ್ತನ್ನು ಪಡೆದು ಸುಖಿಯಾಗು. ಈ ಆತ್ಮಾನಂದದ ಸಂಪತ್ತನ್ನು ಯಾವ ಕಳ್ಳನೂ ಕದಿಯಲಾರನು. ಇದು ಎಂದೂ ವಿಕಾರ ಹೊಂದುವಂಥದ್ದಲ್ಲ. ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ. ನಿನ್ನನ್ನು ಕಂಡು ಇಂದ್ರ ಬ್ರಹ್ಮರು ಅಸೂಯೆ ಪಡುವರು. ಆತ್ಮಜ್ಞಾನವೆಂಬ ಅವಿನಾಶಿಯಾದ ಐಶ್ವರ್ಯವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡು. ನಿನಗೆ ಜಯವಾಗಲಿ. ಶ್ರೀ ಗುರು ಋಷಿಕೇಶ ಶ್ರೀ ಶಿವಾನಂದರ ದಿವ್ಯ ಜೀವನದ ಸಂಗ್ರಹಿತ. ಸಾಕಾದರೆ ಸರಕು, ಬೇಕಾದರೆ ಬೆರಕು, ಒಲ್ಲೆಂದರೂ ಹೊಯ್ಕೋ. ಸಂಸಾರವು ಸಾಕಾದರೆ ಸರಕು, ಪಾರಮಾರ್ಥವೂ ಬೇಕಾದರೆ ಬೆರಕು, ಇವೆರಡೂ ಒಲ್ಲೆಂದರೂ ಹೊಯ್ಕೋ. ಶ್ರೀ ಗುರುದೇವ ಆತ್ಮಾನಂದರ ಅನುಭವಾನಿ. ಸುಖಾಯ ನಮಃ. 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 ಜ್ಞಾನವೇ ನಮಃ. ಜ್ಞಾನವೇ ನಮಃ. ಜ್ಞಾನವೇ ನಮಃ. ಜ್ಞಾನವೇ ನಮಃ. ಜ್ಞಾನವೇ ನಮಃ. ಜ್ಞಾನವೇ ನಮಃ. ಜ್ಞಾನವೇ
ಪಡೆವೆ ನಿನ್ನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹನು ಮಾಣಿ ಮನುಜ ಮಲ ಮೂತ್ರವ ಅನುವಿರ್ಧ ನೆಲೆಗಳು ನಿಲನೆಂಬೆ ಫಲವೋಪೇದ ತಾಣವೆನಿಸುವ ಅಂಗದ ನೆಲೆಸಿ ವಿಷಯ ಸುಖವನು ಭೋಗಿಸುವೆನೆಂದು ಸಲಹೆ ಮನವೆಳೆಸುವುದನು ಬಿಡೆ ಮನುಜ ಜಡ ದೃಶ್ಯ ಮಿತಿ ಪರ್ಣತೆ ಭೂತಕಾರ್ಯತೆ ಬಿಡುದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ತಾನಲ್ಲವ ಈ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅನಿಮಿತ್ಯ ವರಿಗಣಿಪ ಕಾಮಾದಿಗಳಿಗೆ ತನು ಅನೇಕವನಿತ್ತೆ ಬಹುಭವಗಳಲ್ಲಿ ನಿನಗೊಂದು ದೇವಿದನು ಕೊಟ್ಟು ತಪವಾಂತು ಘನ ಶಂಭುಲಿಂಗ ವಾಗಿಲೊಲ್ಲೆ ಮನುಜ ಪಡೆವೆ ನಿನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾಣೆ ಮನುಜ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹ ಮಾಡಿ ಮನುಜ ಅಂತ ಹೇಳ್ತಾರೆ. ಮನುಷ್ಯ ಆ ಮುಕ್ತತೆ ಭಾವವನ್ನು ಸುಖವನ್ನು ಅನುಭವಿಸ್ಬೇಕಾಯ್ತಂದ್ರೆ ಜಗದ ಮೇಲಿಂದು ಶರೀರ ಮೇಲಿಂದು ಮೋಹ ಬಿಡಬೇಕಾಗತ್ತೆ. ಯಾಕೆ ಮೋಹ ಬಿಡಬೇಕು? ಈ ಮೋಹನ ಯಾಕೆ ಬಿಡ್ಬೇಕಂದ್ರೆ ಇದು ಅನಿಶ್ಚಿತ ಐತಿ. ಇದನ್ನು ನಂಬಿಕೊಂಡು ಕೂತೆ ಅಂದ್ರೆ ಅಂತ್ಯಕಾಲದಲ್ಲಿ ದುಃಖನ ಆಕತಿ. ಯಾಕಂದ್ರೆ ಇದು ಕೆಡ್ತತಿ, ಒಂದು ದಿನ ನಾರ್ತತಿ, ಕಡಿಕೆ ನಾಶ ಆಕತಿ. ಅದಕ್ಕೆ ನಾಶ ಆಗಿ ಹೋಗ್ತಕ್ಕಂಥದ್ದನ್ನು ಯಾವುದನ್ನು ನಂಬ್ಕೊಂಡು ಕುಂದ್ರಬೇಡ. ಜಗತ್ತಿನೊಳಗೆ ಕೆಟ್ಟು ಹೋಗೋದಂತಾನೆ ಯಾವುದನ್ನು ನಂಬ್ಕೊಂಡು ಕುಂದ್ರಬೇಡ. ಕೆಡಲಾರದ ವಸ್ತು ಒಂದೈತಿ, ಅದಕ್ಕೆ ವಸ್ತು ಅನ್ನಕ್ಕೆ ಹೋಗಲ್ಲ, ಶಕ್ತಿ ಚೇತನ. ಎಲ್ಲದರೊಳಗಿದ್ದು ಎಲ್ಲದಕ್ಕೂ ಆಧಾರವಾಗಿದ್ದರೂ ಸದ್ಯಕ್ಕೆ ಅದೆಂದೂ ಕೆಟ್ಟಿಲ್ಲ, ಅದೆಂದೂ ಬದಲಾವಣೆ ಆಗಿಲ್ಲ. ಯಾವತ್ತೂ ಅದು ಬದಲಾವಣೆ ಅನ್ನೋದೇ ಇಲ್ಲ ಅದರೊಳಗೆ, ಆದಿ ಅಂತ್ಯ ಅನ್ನೋದಿಲ್ಲ. ಅಂಥ ಸದ್ವಸ್ತುವನ್ನು ನೀನು ನಂಬು. ಅದಕ್ಕೆ ಜಗತ್ತಿನೊಳಗೆ ನೀನು ಏನು ಮಾಡಾಕತ್ತಿಪ್ಪ? ಸದ್ವಸ್ತುನ ಮರೆತು ಅಸದ್ವಸ್ತುವಿನ ಮೇಲೆ ಲಕ್ಷ್ಯ ಇಟ್ಕೊಂಡು ಜೀವನ ಆಧಾರ ಮಾಡ್ಕೊತ ಹೊಂಟಿಯಲ್ಲ, ಹಿಂದೆಲ್ಲ ನಾಳೆ ಒಂದು ದಿನ ಅವು ದುಃಖ ನಾವು ಕಡ್ತಾವು. ಈ ಸಂಸಾರ, ಮಡದಿ, ಮಕ್ಕಳು, ಹೊಲ ಮನೆ, ಸಿರಿ ಸಂಪತ್ತು, ಇದರೊಳಗೆ ಅನುಕೂಲ ಪ್ರತಿಕೂಲ ಎರಡು ಅಕ್ಕಾವು. ಒಮ್ಮೆ ಅನುಕೂಲ ಅನಿಸ್ತತಿ, ಮತ್ತೊಮ್ಮೆ ಪ್ರತಿಕೂಲ ಅನಿಸ್ತತಿ. ಅದಕ್ಕೆ ಇದ್ರ ಮೇಲೆ ಮೋಹ ಇಟ್ಕೊಂಡು ಕುಂದ್ರಬಾರ್ದು ಅಂತಾರೆ ಅವ್ರು. ಕೆಡುವ ಕಾಯದ ಮೋಹನ ಮಾಡಿ ಮನುಜ ಅಂತ ಎದಕ್ಕೆ ಹೇಳ್ತಾರಂದ್ರೆ, ಕಾಯದ ಮೇಲೆ ಅಷ್ಟಕ್ಕೆ ಮೋಹ ಇಲ್ಲ ನಮಗೆ, ಮತ್ತೆ ಎಲ್ಲ ವಿಷಯಗಳ ಮೇಲೆ ಮೋಹ ಐತಿ. ಎದಕ್ಕಾಗಿ? ಸುಖಕ್ಕಾಗಿ ಏನೈತಿ ಮೋಹ. ಎದಕ್ಕೆ ಹುಟ್ಟೈತೆ ಅಂದ್ರೆ ಸುಖ ಹೊಂದಬೇಕಂತಲೇ ಹುಟ್ಟೇವೆಲ್ಲ. ಆದರೆ ಅಜ್ಞಾನದಿಂದ ಇವುಗಳೆಲ್ಲ ಸುಖ ಹುಟ್ಟೈತಿ. ಅಜ್ಞಾನದಿಂದ ಇವುಗಳಲ್ಲಿ ಎಲ್ಲದರಲ್ಲಿಯೂ ಸುಖ ಅನ್ನೋದು ಬಾ ಹುಟ್ಟೈತಿ. ನೀ ಸುವಿಚಾರ ಮಾಡಿ ನೋಡು, ವಿಚಾರ ಮಾಡಿ ನೋಡು. ಜಗತ್ತಿನೊಳಗೆ ಇವನ್ನೆಲ್ಲ ಮೋಹಿಸಿ ಯಾರು ಸುಖಿಯಾಗ್ಯಾರ? ಈ ಸಂಸಾರದಿಂದ ಸುಖಿಯಾಗಿ ನಂದವ್ರು ಯಾರದ ನೋಡ್ರಿ. ಇದರೊಳಗೆ ಸುಖ ಅನಿಸ್ತತಿ, ಮತ್ತೊಂದು ಕ್ಷಣಕ್ಕೆ ದುಃಖನ ಆಗಿರ್ತತಿ. ಅದೇನೋ ಹೇಳ್ತಾರಲ್ಲ, ಸಾಸ್ವಿ ಕಾಳಿನಷ್ಟು ಸುಖಕ್ಕಾಗಿ ಎಷ್ಟು ಕಷ್ಟವನ್ನು ಅನಿಸ್ತಾನೆ, ಬೆಟ್ಟದಷ್ಟು ಕಷ್ಟ. ಅದಕ್ಕೆ ಈ ಶರೀರ ಹೆಂಗೆ ವಿಕಾರ ಆಕತ್ತೆ ಅನ್ನೋದು ಹೇಳ್ತಾರೆ, ಜಗತ್ತು ಹೆಂಗೆ ವಿಕಾರ ಆಕತ್ತೆ ಅನ್ನೋದು ಹೇಳ್ತಾರೆ. ಇವೆಲ್ಲ ನಂಬ್ಕೊಂಡು ಕೂತಿದ್ವಿ, ಎಲ್ಲ ಹೆಂಗೆ ಬದಲಾವಣೆ ಆಕತ್ತೆ ಅನ್ನೋದು ಎಲ್ಲ ಪದ್ಯದೊಳಗೆ ಮುಂದೆ ಹೇಳ್ಕೊಂತ ಹೋಗ್ಯಾರ ಅವು. ಮೂತ್ರವ ಅಣುವಿರುದ್ಧ ನೆರಳಿನೆಂಬೆ. ನೋಡಿದು ಹೆಂಗೈತಿ ಶರೀರ, ಇದನ್ನು ನಂಬ್ಕೊಂಡು ಕುಂತಿಯಲ್ಲ, ವಿಚಾರ ಮಾಡಿ ನೋಡು. ಮಲ ಮೂತ್ರ ಹೊರಗಿಂದೆಲ್ಲ ಸ್ವಚ್ಛ ಮಾಡ್ತಿದ್ದಾನೆ. ಶರೀರ ಸ್ವಚ್ಛ ಮಾಡಿ, ಶರೀರ ಶಿಸ್ತಿಟ್ಟು ಸುಖಿ ಆಗಬೇಕಂತೆ. ಸ್ವಚ್ಛತಾ ಶಿಸ್ತು ಇರಬೇಕು. ಬರೀ ಈ ಶರೀರ ಸ್ವಚ್ಛ ಮಾಡ್ಕೊತ ಹೋದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಇದು ಒಂದು ಮತ್ತೆ ಕೆಟ್ಟ ನಾರದ. ಇದು ಎಷ್ಟರ ಸ್ವಚ್ಛ ಮಾಡು, ಇದನ್ನು ಸುಗಂಧ ದ್ರವ್ಯದಾಗ ಇಟ್ಟರು ಸದ್ಯಕ್ಕೆ
ಮತ್ತು ಕೆಟ್ಟ ವಾಸನೆ ಬರ್ತೈತಿ. ಯಾಕಂದರೆ ಇದ್ರ ಧರ್ಮನ ಆಗೈತಿ, ಪಂಚವಾಯುಭೂತಗಳಿಂದ ಮಿಶ್ರಣ ಆಗೈತಿ. ಯಾವುದು ಮಿಶ್ರಣ ಆಗಿರ್ತೈತಿ ಅದು ಕೆಡ್ತೈತಿ, ಯಾವುದು ಒಂದೇ ಇರ್ತೈತಿ ಅದು ಪರಿಶುದ್ಧ ಇರ್ತೈತಿ. ಮಿಶ್ರಣ ಆದರೆ ಕೆಟ್ಟ ಹೋಗಿಬಿಡ್ತೈತಿ. ಅದಕ್ಕೆ ಈ ಜಗತ್ತಿನೊಳಗೆ ಎಲ್ಲ ಹೆಂಗೆ ಐತಿ, ಇದು ಪಂಚವಾಯುಭೂತಗಳಿಂದನೇ ಆಗೈತಿ ಜಗತ್ತು. ಇದು ಬದಲಾವಣೆ ಹಾಕ್ಕೊಂತಾನೆ ಇರ್ತೈತಿ. ಈ ಜಗತ್ತು ಈ ಶರೀರ ಎರಡೂ ಒಂದಾದ ಗುಣಧರ್ಮ. ಅದಕ್ಕೆ ಇದನ್ನು ನಂಬಬೇಡ. ಇದು ಮಲವೇಡ್ರ ಬೆಸಿಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೆಂಗೆ ಹೇಳ್ತಾರೆ, ಇದು ಮಲವೇಡ್ರ ಬೆಸಿಗೆ, ಇದ್ರಿಗೆ ಮಲಮೂತ್ರದ ಸಂಘ ಇದೆ ಅಂತ ಹೇಳ್ತಾರೆ. ಮತ್ತು ಇದ್ರ ಮೇಲೆ ಮೋಹ ಯಾಕಪ್ಪ, ಇದು ನಾನು ನಂದು ಅಂತೇಳಿ ಎಷ್ಟು ಇದ್ರ ಮೇಲೆ ಮೋಹ ಇಟ್ಕೊಂಡು ಕುಂತಿ, ಎಷ್ಟು ತಿದ್ದತಿ, ಎಷ್ಟು ತೀಡ್ತಿ, ಎಷ್ಟು ಇದನ್ನು ಪೋಷಣೆ ಪಾಲನೆ ಮಾಡಬೇಕಂತಿ. ಇದು ಎಷ್ಟು ಪಾಲನೆ ಪೋಷಣೆ ಮಾಡಿದರೂ ಅವಧಿ ಭಾಳ ಹೆಚ್ಚಾಗುವುದು. ಪ್ರಾರಬ್ಧ ಕರ್ಮ ಮುಗಿದು ಬಂತಂದ್ರೆ ಈ ಶರೀರ ಸದೃಢಿದ್ರೂ ಹೋಗತಿ. ಪ್ರಾರಬ್ಧ ಕರ್ಮ ಗಟ್ಟಿಯಾಗಿತ್ತಂದ್ರೆ, ಇನ್ನೂ ಭೋಗಿಸೋದಿತ್ತಂದ್ರೆ ಈ ಶರೀರಕ್ಕೆ ಎಷ್ಟು ರೋಗ ರುಜಿಗಳು ಬಂದರೂ ನೆಳಾಡ್ಕೊತ ಬದುಕಿರ್ತತಿ. ಯಾಕೆ ಕರ್ಮಗಳನ್ನು ಭೋಗಿಸ್ಬೇಕಾಗತ್ತೆ ಅಲ್ಲಿ. ಆ ಕರ್ಮಗಳನ್ನು ಭೋಗಿಸೋ ದಶೆಯಿಂದ ಈ ಶರೀರಕ್ಕೆ ಎಷ್ಟು ರೋಗ ರುಜಿಗಳು ಬಂದರೂ ಎಷ್ಟಿದು ಆದರೂ ಸತಕ್ಕೆ ಇನ್ನೂ ನೆಳ್ಕೊತ ಹಂಗೆ ಬದುಕಿರ್ತತಿ. ಮತ್ತು ಪ್ರಾರಬ್ಧ ಕರ್ಮ ಮುಗೀತೆ ಅಂದರೆ ಇದು ಅಗದಿ ಸ್ವಚ್ಛ ಶಿಸ್ತು ಎಷ್ಟರ ಇಡನಿ ಪಟ್ನಂತ ಹೋಗಿಬಿಟ್ಟಿರ್ತದೆ. ಅದಕ್ಕೆ ಶರೀರ ಎಷ್ಟು ವರ್ಷ ಬದುಕೈತೆ ಅನ್ನೋದು ಮುಖ್ಯ ಅಲ್ಲ. ಶರೀರವನ್ನು ಎದಕ್ಕಾಗಿ ಉಪಯೋಗ ಮಾಡ್ಕೊಂಡು ಅನ್ನೋದು ಮುಖ್ಯ ಆಕೈತಿ. ಎದಕ್ಕಾಗಿ ಉಪಯೋಗ ಮಾಡ್ಕೊಂಡು ಈ ಜೀವನವನ್ನು ಇದ್ರ ಮೇಲೆ ಮೂವ್ ಇಟ್ಕೊಂಡು ಕೂತು ಇದನ್ನು ಚಾಕ್ರಿಗೆ ಇದಕ್ಕಾಗಿ ನೀ ಜನ್ಮವನ್ನು ಮೀಸಲಿಟ್ಟೆ ಅಂದ್ರೆ ಅದು ವ್ಯರ್ಥನ. ಯಾಕಂದ್ರೆ ಒಂದು ದಿನ ಹೋಗೋದ ಮತ್ತೆ ಇದ್ದ ಈಗ ಎಷ್ಟರ ಚಾಕ್ರಿ ಮಾಡಿದ್ರದು. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡು. ಮತ್ತು ಮುಂದೆ ಹೇಳ್ತಾರೆ, ಫಲವುಪೇದ ತಾನವೆನಿಸುವ ಅಂಗ ಮೆರೆಸಿ ವಿಷಯ ಸುಖವನ್ನು ಭೋಗಿಸುವನೆಂದು ಸಲಹೆ ಮನವೆಳಸುವುದನ್ನು ಬೆಳೆ ಮನುಷ್ಯ. ಈ ಪಂಚವಾಯುಭೂತಗಳಿಂದಂಥ ಶರೀರ ಏನೈತಲ್ಲ, ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳದಾವೆ. ಇದರ ಮೂಲಕ ಭೋಗ ಮಾಡಿ ವಿಷಯಗಳನ್ನು ಭೋಗ ಮಾಡಿ ವಿಷಯದಲ್ಲಿ ಸುಖ ಆಯ್ತು ಅಂತ ತಿಳ್ಕೊಂಡು ಜೀವನ ಮಾಡ್ಕೊತ ಹೊಂಟಿ. ಇನ್ನೊಂದು ಸ್ವಲ್ಪ ಉಡಾಕಿದ್ರೆ ಉಣ್ಣಾಕಿದ್ರೆ ಸ್ವಲ್ಪ ಆರಾಮ್ ಬದುಕಬಹುದಾಗಿತ್ತಲ್ಲಪ್ಪ ಅಂತ ಮನುಷ್ಯನ ಭಾವ. ಆರಾಮ್ ಅನ್ನೋದು ವಿಷಯಗಳಲ್ಲಿಲ್ಲ. ಎಷ್ಟು ವಿಷಯ ಸಂಗ್ರಹ ಇತ್ತಂದ್ರೂ ಆರಾಮ್ ಅನ್ನೋದು ಬರೋದಿಲ್ಲ. ನೋಡಿರಿ ನೀವು, ಸಿರಿ ಸಂಪತ್ತು ಭಾಳ ಇದ್ರೆ ಆರಾಮ ಇರ್ತೈತೆ ನಾನು ತಿಳ್ಕೊಂಡಿದ್ರೆ ಇಲ್ಲ. ಆರಾಮ್ ಅನ್ನೋದು ಅಂತರಂಗದ ಭಾವ. ಯಾರ ಮನಸ್ಸು ಸ್ವಚ್ಛ ಇರ್ತೈತಿ, ಎಲ್ಲಿ ಕುಂತಿರ್ತಿ ಅಲ್ಲಿ ನಿದ್ದೆ ಹತ್ತಿರಬೇಕು, ಮನಸ್ಸು ಶಾಂತ ಆಗಿರಬೇಕು. ಅದು ಆರಾಮ. ಆರಾಮ ಅಂದ್ರೆ ಏನು? ಮತ್ತು ಆರಾಮ ಉಣ್ಣೋದ್ರಾಗ ಉಡೋದ್ರಾಗ ತೊಡೋದ್ರಾಗ ಆರಾಮಿಲ್ಲ. ಉಣ್ಣೋದ್ರಾಗ ಉಡೋದ್ರಾಗ ತೊಡೋದ್ರಾಗ ಆರಾಮ ಐತೇನು? ಭೋಗದೊಳಗೆ ಆರಾಮ ಅನ್ನೋದಿಲ್ಲ. ಭೋಗದೊಳಗೆ ಧನು ಅನ್ನೋದು ಐತಿ. ಭೋಗದೊಳಗೆ ಧನುವ ಐತಿ. ಭೋಗ ಬಿಟ್ಟಾಗ ಆರಾಮ. ನಾವೇನು ತಿಳ್ಕೊಂಡೀವಿ, ಭೋಗದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ದಣಿತೇವೆ, ಮತ್ತೆ ಬಳಲ್ತೇವೆ, ಮತ್ತೆ ಎಲ್ಲ ಮಾಡ್ತೀವಿ. ಅದಕ್ಕೆ ಮನುಷ್ಯ ಈ ಭೋಗದ ಮೇಲಿನ ಆಸೆ ಬಿಡು. ವಿಷಯಗಳ ಭೋಗದ ಮೇಲೆ ಆಸೆ ಇಟ್ಕೊಂಡು ಕುಂತಿಯಲ್ಲ, ಈ ಆಸೆಯನ್ನು ಬಿಟ್ಟು ಬಿಡು. ಯಾಕಂದ್ರೆ ಆ ಭೋಗದಿಂದ ಮತ್ತೆ ದನು ಆಕತಿ, ಆಯಾಸ ಆಕತಿ, ಬಳಲಕ್ಕಾಕತಿ, ಕಡಿಕೆ ದುಃಖನ ಆಕತಿ. ಅದಕ್ಕೆ ಈ ಭೋಗದಿಂದ ಹಿಂದೆ ಸರಿ. ವಿಷಯಗಳ ಸಂಘ, ವಿಷಯಗಳ ಒಡನಾಟ ಶರೀರ ಚರಿತಾರ್ಥಕ್ಕೆ ಅಷ್ಟೇ ಇರಬೇಕು. ಅದರೊಳಗೆ ಸುಖಭಾವ ಇಟ್ಕೊಂಡು ನೀನು ಪ್ರಯತ್ನ ಮಾಡಿದಿ, ಅದರೊಳಗೆ ಸುಖ ಅನ್ನೋದಿಲ್ಲ. ಉಣ್ಣೋದ್ರಾಗ ಸುಖ ಐತೆ ಅಂತೇಳಿ ಉಣ್ಕೊತ ಕುಂತ್ರೆ ಎಷ್ಟು ಉಣ್ತತಿ ಶರೀರ? ಮಸ್ತ್ ಕೆಟ್ಟು ಹೋಗತಿ. ಭಾಳ ಆತ ಅಂದ್ರೆ ಕೆಟ್ಟು ಹೋಗತಿ. ಹಿತವಾಗಿ ಮಿತವಾಗಿ ಪ್ರಕೃತಿಗೆ ಅನುಗುಣವಾಗಿ, ಪ್ರಕೃತಿಯೊಳಗೆ ಯಾಕೆ ಸಮಯಕ್ಕೆ ಏನು ಸಿಗ್ತೈತಿ, ಎಷ್ಟು ಬಳಸಬೇಕು ಅದನ್ನು ಈ ಶರೀರ ಚರಿತಾರ್ಥಕ್ಕೆ ಅಷ್ಟು ಬಳಸ್ಕೊಂಡು, ಈ ಶರೀರದ ಉದ್ದೇಶನೇ ಬೇರೆ ಐತಿ. ಉಣ್ಣೋದಕ್ಕೆ ಉಡೋದಕ್ಕೆ ತೊಡೋದಕ್ಕೆ ಬಂದಿಲ್ಲ ಇದು ಶರೀರ. ನಾವೇನೋ ತಿಳ್ಕೊಂಡೀವಿ, ಊಟ ಮಸ್ತ್ ಮಜಾ ಮಾಡಿ ಈ ಶರೀರ ಸುಖ ಮಾಡಿ ಸುಖ ಹೊಂದಿ ಹೋಗ್ಬೇಕಂತೇವೆ. ಊಟ ಸುಖ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಇದು ತಪ್ಪನ್ನು ತಿಳ್ಬೇಕು. ನಮ್ಮದು ಅಜ್ಞಾನ ಇದೆ. ಊಟ ಸುಖ ಹೊಂದಿದವ್ರು ಯಾರೂ ಇಲ್ಲ. ಅದಕ್ಕೆ ಇನ್ನಾದರೂ ಈ ಭೋಗದ ಮೇಲಿನ ಮೋಹ ಬಿಡೋ ಮನುಜ ಅಂತ ಹೇಳ್ತಾರೆ. ಶರೀರ ಮೇಲಿನ ಮೋಹ ಬಿಡು,
ಭೋಗದ ಮೇಲಿನ ಮೋಹ ಬಿಡು. ಮುಂದೆ ಹೇಳ್ತಾರೆ ಜಡ ದೃಶ್ಯ ಮಿತಿ ಪರ್ಣತೆ ಭೂತಕಾರ್ಯತೆ ಬಿಡಿದು. ಜಡ ಮುಂದೆ ದೃಶ್ಯ ಮಿತಿ ಪರಿಣಿತಿ. ಹೆಂಗೈತೆ ಅಂದ್ರೆ ಈ ಶರೀರ ನೋಡು, ಈ ಶರೀರ ಲಕ್ಷಣ ಹೇಳ್ಕೊಂತ ಹೊಂಟ್ರ. ಇದು ಜಡ ಐತಿ ಶರೀರ, ಇದಕ್ಕೊಂದು ಮಿತಿ ಐತಿ, ಅವಧಿ ಐತಿ. ಇದು ಬದಲಾವಣೆ ಆಕತಿ, ಇದು ವಿನಾಶವಂಥದ್ದು. ಅದಕ್ಕಿಂತ ಶರೀರವನ್ನು ಹೆಂಗೆ ಹಿಡ್ಕೊಂಡು ಕೂತಿ ನೀನು? ಜಡ ಪಂಚವಾಯುಭೂತಗಳಿಂದ ಅಂತ ಈ ಶರೀರ ಜಡ ಐತೆ ಅಂದಮೇಲೆ ವಿಕಾರ ಆಕತಿ. ವಿಕಾರ ಆಕತಿ ಅನ್ನೋದು ಗೊತ್ತಿದ್ದೂ ಮತ್ತೆ ಯಾಕೆ ಮೋಹ ಮಾಡ್ಕೊಂಡು ಕುಂದಿರ್ತಿ ಇದ್ರ ಮೇಲೆ? ಇದಕ್ಕೆ ಅವಧಿ ಐತಿ, ಮಿತಿ ಐತಿ. ಆ ಮಿತಿಯನ್ನು ನೀ ತಿಳಿದು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊ. ಏನು ಸಾವಿರಾರು ವರ್ಷ ಬದುಕಕ್ಕೆ ಬಂದಿಲ್ಲ ಈ ಶರೀರ. ಅವಧಿ ಅತ್ಯಂತ ಸೀಮಿತ ಐತಿ ಇದಕ್ಕೆ. ಆ ಅವಧಿ ಹೆಂಗೆ ಕಳೆದು ಹೋಗಿ ಬಿಡ್ತೈತಿ ಅನ್ನೋದು ಗೊತ್ತಾಗೋದಿಲ್ಲ. ಬಾಲಕಾವಸ್ಥೆ ಇದ್ದಂಗೆ ಹೆಂಗೆ ಯೌವನ ಬರ್ತೈತಿ, ಹೆಂಗೆ ಮೂಪು ಬಿಟ್ಟಿರ್ತೈತಿ. ಯಾಕಂದ್ರೆ ವಿಷಯಗಳ ಸಂಘಕ್ಕೆ ಬಿದ್ದಿರ್ತೇವೆ, ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ವಿಷಯಗಳ ಸಂಗ್ರಹ ಮಾಡೋಕ್ಕೆ, ವಿಷಯಗಳ ಭೋಗ ಮಾಡೋಕ್ಕೆ ಇದರೊಳಗೆ ಸಮಯ ಹೋಗಿಬಿಡ್ತೈತಿ. ಸಂಗ್ರಹ ಮಾಡೋಕೆ ಆಯುಷ್ಯಕತಿ, ಭೋಗ ಮಾಡೋಕೆ ಆಯುಷ್ಯಕತಿ. ಅವುಗಳಿಂದ ಸಂಗ್ರಹ ಭೋಗದಿಂದ ರೋಗ ರುಜಿಗಳ ತಾನಾಕತಿ. ಯಾಕಂದ್ರೆ ವಿಷಯಗಳ ಸಂಗ್ರಹ ಮಾಡಿದಾಗ ಒಂದು, ಸಂಗ್ರಹ ಮಾಡಿದ ಮೇಲೆ ಒಂದು. ಅದಕ್ಕೆ ಯಾವುದೂ ಅತಿ ಆಗಬಾರ್ದು, ಯಾವುದನ್ನು ಒಳಗೆ ಹಚ್ಕೋಬಾರ್ದು. ಒಳಗೆ ಹಚ್ಕೊಂಡು ನಾವು ಮಾಡೋಕ್ಕೆ ಶುರು ಮಾಡ್ತೇವೆ. ವಿಷಯ ಸಂಗ್ರಹ ಏನು ಮಾಡ್ತೇವೆ ನಾವು? ನನಗಾಗಿ ಅಂತಲೇ ಮಾಡ್ಕೊತ ಹೋಗ್ತೇವೆ. ಶರೀರ ಚೇತಕ್ಕೆ ಎಷ್ಟು ಬೇಕಪ್ಪ ನನಗಂತ ಬಂತೆ ಅಂದ್ರೆ ಉದಾಸೀನ ಭಾವ ತಾಳ್ತತಿ. ಅದಕ್ಕೆ ಈ ಶರೀರನ ಎಲ್ಲದಕ್ಕೂ ಕಾರಣ ಏನಪ್ಪ? ಈ ಶರೀರ ನಾನು ಭಾವನಾ ಕಾರಣ ಆಗೈತಿ. ಅದಕ್ಕೆ ಅವರು ಮೊದಲೇಕ ಶುರು ಹಾಕಲಿ ಅದನ್ನು ಹೇಳಿದರು. ಕನಸು ನಿದ್ರೊಳಗಿಲ್ಲವಾಗಿ. ಈ ಶರೀರ ಹೆಂಗೈತಿ ನೋಡಪ್ಪ ಲಕ್ಷಣ. ಇದು ಒಂದು ಮಿತಿ ಐತಿ. ಇದಕ್ಕೆ ಇನ್ನೊಂದು ಮಿತಿ ಇದ್ರೂ ಸದಕ್ಕೆ ಇದು ಅಸತ್ಯ ಐತಿ, ಸತ್ಯ ಇಲ್ಲ. ಇದು ಸತ್ಯ ಯಾಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ, ನಮಗೆ ವ್ಯಾವಹಾರಿಕವಾಗಿ ಇದು ಸತ್ಯ ಐತಿ ಬಿಡ್ರಿ, ಇದು ಹುಟ್ಟೈತಿ ಅಂದಮೇಲೆ ಕಾಣಿಸ್ತೈತಿ, ತೋರ್ತೈತಿ, ಮತ್ತು ಮುಂದೆ ಹೋಗ್ತೈತಿ ಬಿಡ್ರಿ, ಮುಂದೆ ಹೋಗಲ್ಲಕ್ಕ. ಈಗ ಇದ್ದಿದ್ದು ಸತ್ಯ ಅಲ್ಲ ಅಂತ ನಮಗೆ ಅನಿಸ್ತೈತಿ. ಈಗ ಇದ್ದಿದ್ದು ಸುಳ್ಳು ಅಂತಾರೆ ಅವರು. ಯಾಕೆ ಸುಳ್ಳು ಅಂತಾರೆ? ಯಾಕಂದ್ರೆ ಒಂದು ಅವಸ್ಥೆ ಒಳಗೆ ಅಷ್ಟೇ ತೋರೈತಿ. ಎಚ್ಚರಿರೋ ಮಟ್ಟ ಅಷ್ಟೇ ಇದು. ನಿದ್ರಿಗೆ ಹೋದೆ ಅಂದ್ರೆ ಇಲ್ಲ, ನಿದ್ರಿಗೆ ಹೋದೆ ಅಂದ್ರೆ ಇಲ್ಲ. ಯಾಕಂದ್ರೆ ಈ ಶರೀರ ನಿದ್ರೆ ಒಳಗಿಲ್ಲ, ಈ ಶರೀರ ಕನಸಿನೊಳಗಿಲ್ಲ. ಈ ಶರೀರ ಭಾವ ಬಿಟ್ಟಾಗ ನಿದ್ದೆ ಐತಿ. ಈ ಶರೀರ ಭಾವ ಇತ್ತ ನಿದ್ದೆ ಇಲ್ಲ. ಅದಕ್ಕೆ ಈ ಶರೀರ ಭಾವ ಬಿಟ್ಟಾಗ ನಿದ್ದೆ ಐತಿ, ನಿದ್ರೆ ಒಳಗೆ ಈ ಶರೀರ ಇಲ್ಲ ಅಂತ. ಕನಸಿನೊಳಗೆ ಇನ್ನೊಂದು ಶರೀರ ಬೇರೆ ತಾಳ್ತಿ. ಕನಸಿನೊಳಗೆ ಇನ್ನೊಂದು ಎಂಥ ಶರೀರ ತಾಳ್ತಿ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಆಗಿರ್ತೈತಿ, ಅಲ್ಲಿ ಜಡ ಶರೀರ ಇಲ್ಲ. ಅಲ್ಲಿ ಎಲ್ಲ ಆಕಾರ ರೂಪಗಳು ಭಿನ್ನ ಭಿನ್ನ ಆಗ್ತಾವೆ. ಈ ಶರೀರ ಗಿಡ್ಡಿದ್ರೆ ಅಲ್ಲಿ ಉದ್ದಾಗಿರ್ತೈತಿ. ಬೇರೆ ಏನು ಈ ಜಡ ಜಗತ್ತಿನೊಳಗೆ ಏನು ನೀನು ಮಾಡೋಕ್ಕಾಗೋದಿಲ್ಲ, ಎಲ್ಲವೂ ಅಲ್ಲಿ ಸಾಹಸ ಮಾಡ್ತೀವಿ. ಕುಣಿತಾನ, ಕುಡ್ಡ ನೋಡ್ತಾನ, ಮೂಕ ಹಾಡ್ತಾನ, ಕಿವುಡ ಕೇಳ್ತಾನ. ಇದೆಲ್ಲ ಸಾಧ್ಯ ಐತಿ ಯಾವಾಗ? ಆ ಸೂಕ್ಷ್ಮ ಶರೀರದೊಳಗೆ. ನೋಡಿ ಎಂಥ ಶರೀರ ಅದು, ಎಂಥ ಶರೀರ. ಆದ್ರೆ ನೀನೇನು ತಿಳ್ಕೊಂಡು ಇದೇ ಶರೀರ ಕರಿ ಅಂತ ತಿಳ್ಕೊಂಡು ಕೂತಿ. ಈ ಶರೀರ ಇಲ್ಲ, ಈ ಶರೀರ ಇಲ್ಲಾಗೂ ನೀ ಇದೆಯಲ್ಲ, ಈ ಶರೀರ ಇಲ್ಲಾಗೂ ನೀ ಇದೆಯಲ್ಲ. ನೀನು ಯಾವಾಗಲೂ ಇರೋವಂಥವನ. ಆದರೆ ಈ ಶರೀರನ ನಂಗೆ ಕರಿ ಅಂತ ತಿಳ್ಕೊಂಡು ಕೂತಿ. ಈ ಶರೀರ ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇಲ್ಲ. ಎಚ್ಚರದ ಕನಸಿನಾಗ ಎಲ್ಲೈತಿ? ಇವು ಯಾವುದೂ ಇಲ್ಲ. ಇದರೊಳಗಿಂದ ಸ್ವಲ್ಪ ತೋರಿದ್ರೆ ಸತ್ಯಕ್ಕೆ ಇವು ಜಡ ಅದಾವು, ಅದು ಸೂಕ್ಷ್ಮ ಐತಿ. ಆ ಜಗತ್ತು ಈ ಜಡ ಅದಾವು, ಅದು ಸೂಕ್ಷ್ಮ ಐತಿ. ಈ ಜಗತ್ತು ನೀನು ಅದಿ ಅಂತ ತೋರಾಕತ್ತೈತಿ, ಆ ಜಗತ್ತು ನೀನಿದ್ದಾಗ ತೋರೈತಿ. ನೀನಿಲ್ದಾಗ ಆ ಜಗತ್ತು ಇಲ್ಲ, ಈ ಜಗತ್ತು ಇಲ್ಲ. ಹಂಗೆ ನೀ ಇದ್ದಾಗ ಈ ಶರೀರ ತೋರೈತಿ, ಆ ಶರೀರನೂ ತೋರ್ತೈತಿ. ನೀ ಇದ್ದಾಗ ಈ ಶರೀರ ತೋರ್ತೈತಿ, ನೀನಿಲ್ಲಂದ್ರೆ ಈ ಶರೀರ ತೋರುವುದಿಲ್ಲ. ಗಾಢ ನಿದ್ದೆ ಒಳಗೆ ಈ ಶರೀರ ಬಿಟ್ಟಿರ್ತೀನಿ, ಇದೆಲ್ಲೈತಿ? ಬಿದ್ದಿರ್ತೈತಿ ಒಂದು ಕಡೆ.
ಆದ್ರೆ ನೀ ಮಾತ್ರ ಇರ್ತಿ. ನೀನೆಲ್ಲಿದ್ದಿ? ಕನಸಿನಾಗ ಇನ್ನೊಂದು ಶರೀರ ತೊಟ್ಕೊಂಡು ಓಡಾಡಕತ್ತಿ. ನೀನದಿ ಅಂತ ಓಡಾಡಕತ್ತ ಅಲ್ಲಿ ಕನಸಿನಾಗ. ಅದು ಇಲ್ಲಿ ನೀ ಇದ್ದಾಗ ಅಷ್ಟೇ ಓಡಾಡ್ತತಿದು. ನೀ ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ನೀನು ಬೇರೆ ಇದಿ, ಶರೀರನ ಬೇರೆ ಐತಿಪ್ಪ. ಅದಕ್ಕೆ ಈ ಶರೀರ ನಂಬೇಡ ಅಂತ ಹೇಳ್ತಾರೋ. ನೀ ಏನು ತಿಳ್ಕೊಂಡು ಕುಂತಿ? ಈ ಶರೀರನ ನಾನು ಹುಟ್ಟವ, ನಾನು ಸಾಯವ ಅಂಥೇಳಿ ನೀ ಹಿಡ್ಕೊಂಡು ಕುಂತಿ. ಅದಕ್ಕೆ ನೀನು ವಿಚಾರ ಮಾಡಿ ನೋಡು. ವಿಚಾರ ಮಾಡಿ ನೋಡು. ಈ ಶರೀರ ಮೇಲಿನ ಮೋಹವನ್ನು ಬಿಡು. ಕೊಡನಂತೆ ಬೇರೆನಿಸುವುದು ತಾನಲ್ಲವ ಈ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಷ್ಯ. ವಿಚಾರ ಮಾಡಿ ನೋಡು. ನಮಗೆ ಆಕಾರಗಳನ್ನು ನೋಡ್ಕೊತ ಹೊಂಟೆವು. ಬೇರೆ 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 ಅನ್ಸಾಕತ್ತತಿ. ಈ ಶರೀರಕ್ಕೆ ಆಕಾರ ಐತೆ ಅಂತೇಳಿ ಇದನ್ನು ನಾನಂತ ಹಿಡ್ಕೊಂಡು ಕೂತೇವೆ. ನಿರಾಕಾರವಾದಂಥ ಸದ್ವಸ್ತುವನ್ನು ಮರೆತು ಬಿಟ್ಟೆವು. ಆಕಾರ ಇಲ್ಲ ಅದು. ಯಾಕೆ? ಜಡಮತಿಗೊಳಗಾಗಿ. ಜಡಭಾವ ನಮ್ಮದು ಹೆಂಗೆ ಬಂತಂದ್ರೆ ಕಣ್ಣಿನಿಂದ ನೋಡಿದಷ್ಟೇ ಕಾಣೋದಂತ ತಿಳ್ಕೊಂಡೇವು ನಾವು. ಈ ಕಿವಿಯಿಂದ ಕೇಳಿದಷ್ಟೇ ಕೇಳೋದಂತ ತಿಳ್ಕೊಂಡೆವು. ಕಣ್ಣಿಲ್ಲ ಕಾಣಿಸ್ತೈತಿ, ಕಿವಿ ಇಲ್ಲ ಕೇಳ್ತೈತಿ, ನೋಡಲ್ಲ. ನೋಡುವಂಥ ಸಾಮರ್ಥ್ಯವನ್ನು ನೀ ಕಳ್ಕೊಂಡು. ಯಾಕಂದ್ರೆ ಜಡಮತಿಗೊಳಗಾಗಿ ಈ ಶರೀರ ಭಾವಕ್ಕೆ ಬಂದು ನಿಂತೀನಿ. ನೀನು ಎಷ್ಟೊಂದು ವಿಶಾಲ ಅದಿ, ಎಷ್ಟೊಂದು ಸೂಕ್ಷ್ಮ ಇದೆ ಅಂದ್ರೆ ನೀ ಕಣ್ಣಿಲ್ಲದ ನೋಡ್ಬೋದು, ಕಿವಿ ಇಲ್ಲದ ಕೇಳಬಹುದು, ಬಾಯಿ ಇಲ್ಲದ ಮಾತಾಡ್ಬೋದು. ಆದರೆ ನೀ ಏನು ತಿಳ್ಕೊಂಡು? ಕಣ್ಣಿನಿಂದನೇ ನೋಡೋದು ಅಂತ ತಿಳ್ಕೊಂಡು. ಕಣ್ಣು ನೋಡ್ತತೆ ಅಂತ ತಿಳ್ಕೊಂಡು. ಕಣ್ಣು ನೋಡೋದಿಲ್ಲ, ನೋಡೋ ಬೇರೆನೇ ಅದಾನ. ಕಿವಿ ಕೇಳೋದಿಲ್ಲ, ಕೇಳೋ ಅಮ್ಮ ಬೇರೆ ಅದಾನ. ಅದಕ್ಕೆ ಇವು ಸಾಧನಗಳು ಅಷ್ಟೇ. ಸಾಧನಗಳು ಎದಕ್ಕೆ? ಅವು ನಮ್ಮ ಅನುಕೂಲಕ್ಕಾಗಿ ಅಷ್ಟೆ. ಅದಕ್ಕೆ ಅವನು ಹೆಂಗೆ ಉಪಯೋಗ ಮಾಡ್ಕೋಬೇಕು? ಏನು ಕಣ್ಣಿಲೆ ನೋಡ್ಬೇಕು ಅದನ್ನು ನೋಡ್ಬೇಕು. ನೋಡೋ ಬೇರೆ ಅದಾನ. ನೋಡು ಭಾವ ಅದು ಅಂತಃಕರಣದಾಗ ಏನು ನೋಡ್ಬೇಕಂತದ ಅವನಷ್ಟ ನೋಡ್ತತಿ. ಅದಕ್ಕೆ ನೀನೇನು ಸ್ವಚ್ಛ ಆದದ್ದನ್ನು ನೋಡು, ಕೆಟ್ಟದ್ದನ್ನು ನೋಡಕ್ಕೆ ಹೋಗ್ಬೇಡ. ಯಾವುದು ನೀನು ಅಂತಃಕರಣ ಪರಿಶುದ್ಧ ಮಾಡ್ತೈತೆ ಅದನ್ನು ಕೇಳು. ಇಂಥ ಕೇಳ್ಕೊತ ಕುಂದ್ರಬೇಡ. ಅದಕ್ಕೆ ಜೀವನದೊಳಗೆ ಸಂಯಮ ಇಡಬೇಕು. ಆ ಇಂದ್ರಿಯಗಳ ಮೇಲೆ ಸಂಯಮ ಇಡಬೇಕಂದ್ರೆ ಅಂತಃಕರಣದಲ್ಲಿ ವಿವೇಕ ಬೇಕು. ಆ ವಿವೇಕ ಜಾಗರ ಮಾಡ್ಬೇಕಂದ್ರೆ ಸದಾ ಈ ಚಿಂತನೆ ನಡಿಬೇಕು. ಅನಿಮಿತ್ಯ ವೈರಿನೆನಪ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭೋಗಗಳಲ್ಲಿ. ಮತ್ತೆ ಹೇಳ್ತಾರೆ ಮುಂದುವರೆದು, ಈ ಶರೀರ ನಾನು ತಿಳ್ಕೊಂಡು ಕುಂತಿಯಲ್ಲ, ಇಂಥ ಎಷ್ಟೊಂದು ಶರೀರಗಳನ್ನು ಬಿಟ್ಟು ಬಂದಿ ನೀನು. ತನು ಅನೇಕ ವಿತ್ಯ ಬಹುಭವಂಗಳಲ್ಲಿ ಹುಟ್ಕೊಂತ ಸಾಯ್ಕೊಂತ ನಾನು ನಂದು ಅಂತ ಸಂಸಾರ ಮಡದಿ ಮಕ್ಕಳು ಎಷ್ಟು ಜನ ಬಿಟ್ಟು ಬಂದೀವೋ ಏನು. ಈ ನಿಮಿತ್ತ ಕಾಮಾದಿಗಳಿಗೆ ಯಾವ ನಿಮಿತ್ತಿಲ್ಲ. ನಾನು ನಂದು ಅಂತೇಳಿ ಏನು ಆಸೆ ಇಟ್ಕೊಂಡು ಕೂತಿಯಲ್ಲ, ಹಿಂಗೆ ಆಸೆ ಬಿಟ್ಟು ಒಂದೊಂದು ಇಂದ್ರಿಯ ಭೋಗಕ್ಕಾಗಿ ಜನ್ಮಗಳನ್ನ ಎತ್ತೆತ್ತಿ ಬಂದು ಮನುಷ್ಯ ಜನ್ಮ ಬಂದೈತಿ. ಈಗ ಮನುಷ್ಯ ಜನ್ಮ ಬಂದಾಗಾರು ಈಗಾದರೂ ಎಚ್ಚೆತ್ತುಕೊಳ್ಬೇಕಲ್ಲ. ಅನಿಮಿತ್ಯ ಕಾಮಾದಿಗಳಿಗೆ ಅನೇಕ ಶರೀರಗಳನ್ನು ಇಟ್ಕೊತ ಬಂದು ಹಿಂಗೆ ಹುಟ್ಟುದು ಸಾಯೋದು ಹಿಂಗೆ ನಡೆದೈತಿ. ಕಾಲಚಕ್ರ ಹಿಂಗೆ ತಿರುಗ್ಕೊಂತ ಹೊಂಟೈತಿ. ಇವತ್ತಿದ್ದಿದ್ದು ನಾಳೆಗೆ ಇರೋದಿಲ್ಲ, ನಾಳಿದ್ದಿದ್ದು ನಾಳೆಗೆ ಇರೋದಿಲ್ಲ. ಬದಲಾವಣೆ ಹಾಕ್ಕೊಂತ ಹೋಗ್ತೈತಿ. ಪ್ರತಿಕ್ಷಣ ಬದಲಾವಣೆ ಆಕತಿ. ಈ ಶರೀರನೂ ಪ್ರತಿಕ್ಷಣ ಬದಲಾವಣೆ ಹಾಕ್ಕೊಂತ ಹೊಂಟೈತಿ. ಮುಂದೆ ಒಂದು ದಿನ ಹೋಗ್ತೈತಿ. ಯಾವ ಶರೀರನೂ ಉಳಿದಿಲ್ಲ. ಯಾವುದೂ ಸ್ಥಿರ ಅನ್ನೋದಿಲ್ಲ. ಇಲ್ಲಿ ಸ್ಥಿರ ಅನ್ನೋದು ಒಂದೈತಿ, ಸತ್ಯ ಅನ್ನೋದು ಒಂದೈತಿ. ಅದ ಸಚ್ಚಿದಾನಂದ ಸ್ವರೂಪ. ಅದನ್ನು ನಂಬೋದು ಬಿಟ್ಟು ಇದನ್ನು ನಂಬ್ಕೊಂಡು ಕುಂತಿಯಲ್ಲ, ಅದು ಸೋಜಿಗೆ ಐತಿ ಅವ್ರಿಗೆ. ಯಾವುದು ಸತ್ಯ ಐತಿ, ಯಾವುದು ಶಾಶ್ವತ ಐತಿ ಅದನ್ನು ನಂಬಿಲ್ಲ. ಯಾವುದು ತೋರೆಡಕ್ತೈತಿ, ಯಾವುದು ಕ್ಷಣಿಕ ಐತಿ ಅದನ್ನು ನಂಬ್ಕೊಂಡು ಕುಂತಿ. ಎಂಥ ಮೂರ್ಖನಿ ನದಿ. ವಿಚಾರ ಮಾಡಿ ನೋಡು. ಈ ಶರೀರ ಹುಟ್ಟೈತಂದ್ಮೇಲೆ ಒಂದು ದಿನ ಸಾಯ್ತೈತಿ. ಎಷ್ಟು ಬಡ್ದಾಡ್ತಿ ನಡು ಜೀವನದೊಳಗೆ. ಮುಂದದ ಒಂದು ದಿನ ಹೋಗೋದಪ್ಪ ಇದಂತ ತಿಳ್ಕೊಂಡು ಜೀವನ ಮಾಡಿದರೆ ಬಡದಾಟನೇ ಇರೋದು. ಎದಕ್ಕಾಗಿ? ಭೂಮಿಗಾಗಿ, ಸೀಮೆಯಾಗಿ, ದನ ಕನಕಾದಿಗಳಿಗಾಗಿ, ವಿಷಯಗಳಿಗಾಗಿ. ಅದನ್ನು ಹೇಳಕತ್ತಾರ ಅವರು. ತನು ಅನೇಕ ವಿತ್ತಿ ಬಹುಭವಂಗಳಲ್ಲಿ. ಏನು ಸಣ್ಣ ಸಣ್ಣ ವಿಷಯಕ್ಕೆ ಜಗತ್ತಿನೊಳಗೆ ಎಷ್ಟೊಂದು ಜೀವಿಗಳು ತನ್ನ ಜೀವ ಕಳ್ಕೊತಾವೆ. ಮನುಷ್ಯ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳನ್ನ ಹಂಗೆ ಒಂದೊಂದು ಜೀವ ಇಡ್ತಾವೆ ಒಂದೊಂದು ಇಂದ್ರಿಯ ಭೋಗಕ್ಕಾಗಿ. ನೋಡ್ತಿರಲ್ಲ ಕೀಟ ಪತಂಗಗಳು, ಕ್ರಿಮಿಕೀಟಗಳು ಎಷ್ಟು ಅದಾವ ಭೂಮಿ ಮೇಲೆ.
ಆ ಬೆಳಕಿಗೆ ದೀಪಕ್ಕೆ ಬಂದು ಬಿದ್ದು ಹುಳ ಸಾಯಿ ಹುಳ ನೋಡ್ತಿರಲ್ಲ, ಅದು ಬರೀ ಕಣ್ಣಿನ ಆಕರ್ಷಣೆಗಾಗಿ ಬಂದು ಬಿದ್ದು ಆ ಜೀವನ ಕಳ್ಕೊತತಿ, ಸುಡ್ತತಿ, ಮತ್ತೆ ಹಾರಿ ಬಂದು ಮತ್ತೆ ಅಲ್ಲೇ ಬೀಳ್ತತಿ. ಎಷ್ಟು ಸುಟ್ಟರು ಅಲ್ಲಿದ್ದ ಹೋಗೋದಿಲ್ಲ, ಯಾಕಂದ್ರೆ ಆಕರ್ಷಣೆ. ಒಂದು ಇಂದ್ರಿಯ ಭೋಗಕ್ಕಾಗಿ ಹೆಂಗೆ ಜೀವ ಸುಟ್ಟು ಒದ್ದಾಡಿ ಸಾಯ್ತೈತಿ ನೋಡೋದು ನೀನು ಕಣ್ಣೆದ್ರಿಗೆ. ನೀನು ಮನುಷ್ಯ 5 ಇಂದ್ರಿಯ ಬೆನ್ನತ್ತಿ. ನೀನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳಿಗೆ ಬೆನ್ನತ್ತಿ. ಯಾವ್ದ್ರಾಗೂ ಸಮಾಧಾನ ಇಲ್ಲ. ಮತ್ತು ಒಮ್ಮೆ ನೋಡಿ ಸಮಾಧಾನ ಪಡ್ತೀವಿ ಅಂತಿ, ಒಮ್ಮೆ ಕೇಳಿ ಸಮಾಧಾನ ಪಡ್ಬೇಕಂತಿ, ಒಮ್ಮೆ ಉಂಡು ಸಮಾಧಾನ ಪಡ್ಬೇಕಂತಿ. ಒಂದ್ರಾಗ ಸಮಾಧಾನ ಅನ್ನೋದು ಇಲ್ಲ. ಯಾಕಂದ್ರೆ ಅಲ್ಲಿ ಸುಖ ಅನ್ನೋದಿಲ್ಲ. ಮನಸ್ಸು ಭಾಳ ಬೇರಿಕೆ ಐತಿ, ಮನಸ್ಸು ಭಾಳ ಬೇರಿಕೆ ಐತಿ. ಅದಕ್ಕೆ ಎಲ್ಲಿ ಸುಖ ಇಲ್ಲ ಅಲ್ಲಿ ನಿಂದಿರುವುದಿಲ್ಲ ಅದು. ಮತ್ತು ಇದು ಅಜ್ಞಾನದಿಂದ ಮನಸ್ಸು ಏನೇನು ಅನ್ಕೊಂಡತಿ, ಅಲ್ಲಿ ಸುಖ ಐತಿ ಇಲ್ಲಿ ಸುಖ ಐತಿ ಅಂತೇಳಿ ಅನ್ಕೊಂಡಿರ್ತೈತಿ. ಅಲ್ಲಿ ಸಿಗಲಿಲ್ಲ ಅಂದ್ರೆ ಮತ್ತೆ ಹೋಗಿಬಿಡ್ತೈತಿ. ಆದರೆ ಇಲ್ಲಿ ವಿವೇಕ ಜಾಗರ ಆಗಿಲ್ಲ. ವಿವೇಕ ಜಾಗರ ಇತ್ತಂದ್ರೆ ನಿಂತು ವಿಚಾರ ಮಾಡ್ತಿತ್ತು. ಇದನ್ನು ನಿನ್ನೇನು ಮಾಡೈತಿ, ಮತ್ತೆ ಯಾಕೆ ಹೊಂಟತ್ಲೆ ಮನಸ್ಸು ಇಲ್ಲಿ ಅಂತೇಳಿ ನಿಂದಿರ್ತಿದ್ನ. ನಿನ್ನೆ ಮಾಡಿ ನಿನ್ನೇನು ಅದಕ್ಕೆ ಹೋಗಿ ನಡೆದತಿ, ನಿನ್ನೇನು ಅದನ್ನು ಮಾಡಿ ಇವತ್ತು ಅದನ್ನು ಮಾಡಾಕತ್ತಿ, ನಾಳೆಗೂ ಅದನ್ನು ಮಾಡ್ತಿ. ಇದ್ರೊಳಗೆ ಏನೈತಪ್ಪ ಹೊಸದು ಅಂತೇಳಿ ವಿಚಾರ ಮಾಡ್ತಾನೆ ಯಾರು ವಿವೇಕವಂತ. ಅಜ್ಞಾನಿ ಏನು ಮಾಡ್ತಾನೆ? ಅಜ್ಞಾನಿ ಇದೇ ಸತ್ಯ ಇದೇ ಶಾಶ್ವತ ಅಂತ ತಿಳ್ಕೊಂಡು ಇದ್ರಾಗ ಮತ್ತೆ ಪುನಃ 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 ಪ್ರಯತ್ನ ಮಾಡ್ತಾನೆ ಕರೀತಾನೆ ಜೀವನ. ಅದಕ್ಕೆ ಇದ್ರೊಳಗೆ ಎಷ್ಟು ಪ್ರಯತ್ನ ಮಾಡಿದರೂ ಇದು ನಿರರ್ಥಕನೇ ಐತಿ. ಇದಕ್ಕೆ ಯಾವಾಗ ಅರ್ಥ ಬರ್ತೈತಿ ಈ ಜೀವನಕ್ಕೆ ಅಂದ್ರೆ ಆ ಸಚ್ಚಿದಾನಂದ ಸ್ವರೂಪವನ್ನು ಕಂಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ಅವಾಗ ಇದಕ್ಕೊಂದು ಅರ್ಥ ಬರ್ತೈತಿ. ಇಲ್ಲಾಂದ್ರೆ ಈ ಸಂಸಾರದಾಗ ಏನು ಪ್ರಯತ್ನ ಮಾಡ್ತೀಯಲ್ಲ ಇವೆಲ್ಲ ನಿರರ್ಥಕ. ಯಾಕೆ ಇದಕ್ಕೆ ಅರ್ಥ ಇಲ್ಲ ಅಂದ್ರೆ ಇವು ಯಾವ ಶಾಶ್ವತ ಉಳಿದೇ ಇಲ್ಲ. ಇವೆಲ್ಲ ಪ್ರಯತ್ನಗಳು, ಸಂಸಾರದ ಪ್ರಯತ್ನಗಳೆಲ್ಲ ನಿಷ್ಫಲವನ್ನು ಕೊಡ್ತಾವೆ. ಅವು ಯಾವ ಫಲ ಕೊಟ್ಟರು ಅವು ಶಾಶ್ವತ ಇರೋದಿಲ್ಲ. ಮನೆ ಕಟ್ತಿ, ಮನೆ ಒಂದಿನ ಬಿದ್ದು ಹೋಗತ್ತೆ. ಭೂಮಿ ಸೀಮಿ ನಿಂದಂತಿ ಹಿಂಗೆ ನಿಂದಂದಾರೆ ಎಷ್ಟೋ ಮಂದಿ ಬಿಟ್ಟು ಹೋಗ್ಯಾರ, ಹೌದಲ್ಲ? ಇವು ಯಾವ ಬರುವುದಿಲ್ಲ ನಿನ್ನ ಜೋಡಿ. ಅದಕ್ಕೆ ಇದಕ್ಕಾಗಿ ಏನೋ ಪ್ರಯತ್ನ ನಡೆಯುತ್ತಲ್ಲ, ನಿಷ್ಫಲ ಇದು. ಈಗ ಸದ್ಯಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ರೀ, ದೊಡ್ಡ ಜಮೀನುದಾರ ನೀ, ದೊಡ್ಡ ಹೊಲ ಹಿಡ್ಕೊಂಡು ಸಿರಿ ಸಂಪತ್ತು ಐತಿ. ಇವೆಲ್ಲ ಎಷ್ಟು ದಿನದ್ದು? ಇವು ಯಾವ ನಿನ್ನ ಜೊತೆನೂ ಬರೋದಿಲ್ಲ. ಇವೆಲ್ಲ ಎಷ್ಟು ದಿನದ್ದು? ಹಿಂಗೆ ಎಷ್ಟೋ ತನೋ ಅನೇಕ ವಿತ್ಯ ಭೋಗಗಳಲ್ಲಿ ಹಿಂಗೆ ಎಷ್ಟೋ ಬಿಟ್ಟು ಬಂದಿ ನೀನು. ನಾನು ನಂದಂತ ಏನು ಹಿಂಗೆ ಹಿಡ್ಕೊಂಡು ಕುಂತಿಲ್ಲ. ಹಿಂಗೆ ಜನ್ಮಾಂತರ ಇತಿಹಾಸ ತೆಗೆದು ನೋಡಿ ನೀನು ಎಷ್ಟೋ ಬಿಟ್ಟು ಬಂದಿ. ಅದಕ್ಕೆ ಇನ್ನೊಂದು ಪದ್ಯದಾಗ ಹೇಳ್ತಾರೆ ಅವರು, ನಿನ್ನ ಎಲಬನ ರಾಶಿಯನ್ನು ಹಾಕಿದ್ರೆ ಹಿಮಾಲಯ ಪರ್ವತದಕ್ಕಿಂತ ಮೇಲೆ ಹಾಕಿತ್ತು. ನೀ ಏನು ಶರೀರ ಬಿಟ್ಟು ಬಂದಿಯಲ್ಲ ಅವನ್ನೆಲ್ಲ ರಾಶಿ ಹಾಕಿದ್ರೆ ಹಿಮಾಲಯ ಪರ್ವತಕ್ಕಿಂತ ದೊಡ್ಡದಾಕಿತ್ತ ಆ ಪರ್ವತ. ನೀ ಕುಡಿದಂಥ ತಾಯಿ ಹಾಲನ್ನು ಗರ್ಭದಿಂದ ಬಂದ ಮೇಲೆ ಹಾಲು ಕುಡಿತಲ್ಲ, ಆ ಹಾಲಿನ ಸಂಗ್ರಹ ಮಾಡಿದ ಸಪ್ತ ಸಾಗರಕ್ಕಿಂತ ದೊಡ್ಡದಾಕಿತ್ತೋ ಏನೋ ಅಂತಾರೆ. ಈ ಸಪ್ತ ಸಾಗರಗಳದಾವಲ್ಲ ಆ ಸಾಗರಕ್ಕಿಂತ ದೊಡ್ಡ ಸಾಗರ ಹಾಕಿತ್ತೋ ಏನೋ. ಅದಕ್ಕೆ ಇಷ್ಟೊಂದು ಜನ್ಮ ಕಳೆದಿ ಮನುಷ್ಯ ಎದಕ್ಕಾಗಿ? ವಿಷಯಕ್ಕಾಗಿ. ಅದ ದನ ಕನಕಾದಿ ವಿಷಯ ವಸ್ತುಗಳಿಗಾಗಿ ಉಣ್ಣಾಕ ತೊಡಾಕ ಉಡಾಕ ಇದಕ್ಕೆ ಜೀವನ ಇಟ್ಟು ಆ ಜೀವನ ನಿರರ್ಥಕ ಜೀವನ, ಅರ್ಥ ಇಲ್ಲದಂಥ ಜೀವನ. ಆ ಜೀವನದ ಸಾರ್ಥಕತೆ ಆಗಬೇಕಾಯ್ತಂದ್ರೆ ಯಾವುದು ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡ್ತತಿ ಅಂಥ ವಿದ್ಯೆಯನ್ನು ಕಲಿ. ಜಗತ್ತಿನ ಯಾವ ವಿದ್ಯೆಯನ್ನು ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ. ಜಗತ್ತಿನ ಯಾವ ಸಿರಿ ಸಂಪತ್ತನ್ನು ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ. ನೋಡ್ರಿ, ದನ ಕನಕಾದಿಗಳಿಂದ ದುಃಖವನ್ನು ಕಳ್ಕೊಳಕ್ಕೆ ಬರ್ತೈತೆ ಹೆಂಗೆ ನೋಡ್ರಿ. ನೀನು ಸಿರಿ ಸಂಪತ್ತಿನಿಂದ ದುಃಖವನ್ನು ಕಳ್ಕೊಳಕ್ಕೆ ಬರ್ತೈತೆ ಹೆಂಗೆ? ಇಲ್ಲ, ಕಳ್ಕೊಳಕ್ಕೆ ಬರೋದಿಲ್ಲ. ದುಃಖ ನಿವೃತ್ತ ಆಗಬೇಕಂದ್ರೆ ಸತ್ಯವನ್ನು ತಿಳಿದ ಮೇಲೆ. ಸತ್ಯವನ್ನು ತಿಳುಕಿನ ಪೂರ್ವದಲ್ಲಿ ಜಗತ್ತಿನೊಳಗೆ ಯಾವುದರಿಂದನೂ ದುಃಖವನ್ನು ಕಳ್ಕೊಳಕ್ಕೆ ಬರೋದಿಲ್ಲ. ದುಃಖ ಅಡಿಗಡಿಗೆ ಬಂದತ್ತಿರ್ತಾವೆ. ಹಂಗೆ ದುಃಖ ಜಗತ್ತಿನ ಯಾವುದಾದ್ರಿಂದ ಕಳ್ಕೊಳಕ್ಕೆ ಬರ್ತಿತ್ತಂದ್ರೆ ಜಗತ್ತಿನ ಎಲ್ಲರೂ ಸುಖಿನ ಆಗಿರ್ತಿದ್ರು. ಇವತ್ತಿಗೆ ಸಿರಿ ಸಂಪತ್ತಿನಿಂದ ದುಃಖ ಕಳ್ಕೊಳಕ್ಕೆ ಬರ್ತಿತ್ತಂದ್ರೆ ಅದನ್ನು ಪಡ್ಕೊಂಡು ಸುಖಿ ಆಗಿರ್ದೆ, ಅದನ್ನು ಪಡ್ಕೊಂಡು ದುಃಖ ರಹಿತನಾಗಿ ಬದುಕ್ತಿದ್ರು. ಭಾಳಷ್ಟು ವಿದ್ಯೆ ಬುದ್ಧಿಯನ್ನು ಕಲಿತು ಅದರಿಂದ ದುಃಖವನ್ನು ಕಳ್ಕೊಳಕ್ಕೆ ಬರ್ತಿತ್ತಂದ್ರೆ ಕಲಿತವ್ರಿಗೆ ಯಾರಿಗೂ ದುಃಖ ಬರಬಾರ್ದಾಗಿತ್ತು, ವಿದ್ಯೆಯನ್ನು ಕಲಿತವ್ರಿಗೆ. ಅದಕ್ಕೆ ಜಗತ್ತಿನ ಇವು ಯಾವುದರಿಂದನೂ ದುಃಖವನ್ನು ನಿವಾರಣೆ ಆಗೋದಿಲ್ಲ. ದುಃಖ ನಿವಾರಣೆ ಆಗಲೇಬೇಕಾಗಿತ್ತಂದ್ರೆ ಸತ್ಯವನ್ನು ತಿಳಿದಾಗ, ಆ ಸದ್ವಸ್ತುನ ನೀನಂತ ತಿಳ್ಕೊಂಡು ಅದ ಭಾವದಾಗ ಉಳ್ದಾಗ. ಎಲ್ಲಿವರೆಗೆ ಅದಕ್ಕೆ ಅವ್ರ ಶರೀರ ಭಾವ ಬಿಡ್ಸೋಕೆ ಇಷ್ಟ್ಯಾಕೆ ಪ್ರಯತ್ನ ಮಾಡಾಕತ್ತಾರೆ ಅವರು? ಶರೀರ ನಾನಂತ ತಿಳ್ಕೊಂಡು ಕುಂತಿದ್ದನ್ನು ಬಿಡಂತ ಯಾಕೆ ಹೇಳಾಕತ್ತಾರೆ ಮೇಲೆ ಮೇಲೆ ಅಂದ್ರೆ ಎಲ್ಲಿವರೆಗೆ ನಿನ್ನ ಶರೀರ ನಾನು ಭಾವ ಇರ್ತೈತೆ ಅಲ್ಲಿವರೆಗೆ ಬಂಧನ ಇರೋದು. ಬಂಧನ ಮತ್ತು ಮೋಕ್ಷ ಅಂತ ಹೇಳೋದು ಎದಕ್ಕಂದ್ರೆ ಶರೀರ ಭಾವನ ಬಂಧನ. ಈ ಶರೀರ ನಾನು ಬಂಧನ ಭಾವನ
ಸಂಸಾರಕ್ಕೆ ದಾರಿ ಮಾಡಿಕೊಟ್ಟತಿ. ಆ ಶರೀರ ನಾನು ಭಾವದಿಂದನ ಮನುಷ್ಯ ಬಂಧನಕ್ಕೆ ಒಳಗಾಗ್ಯಾನ, ದುಃಖಕ್ಕೆ ಒಳಗಾಗ್ಯಾನ. ಮೋಕ್ಷ ಅಂದ್ರೆ ಆ ಬಂಧನದಿಂದ ಬಿಡುಗಡೆ ಆಗೋದು. ಯಾವುದು ಬಂಧನ? ಶರೀರ ನಾನು ಭಾವ ಅದ ಬಂಧನ. ಆ ಭಾವವನ್ನು ನೀ ಕಳ್ಕೊಂಡ್ರೆ ನೀನು ಮುಕ್ತನ ಅದಿ. ಅದಕ್ಕೆ ನಾವು ಈ ದೇಹ ಭಾವವನ್ನು ಬಿಡ್ಸಕ್ಕೆ ನಿಜಗುಂಡ್ರೆ ಮೇಲೆ ಮೇಲೆ ಬೇರೆ ಬೇರೆ ಪದ್ಯದೊಳಗೆ ಹೇಳ್ಕೊತನೂ ಹೋಗ್ಯಾರ. ಹಂಗೆ ಇದು ನೀನಲ್ಲ, ಇದು ಮಲವಾಡ್ರಿ ಬಸ್ಸಿಗೆ ಅಂತ ಹೋಗ್ಯಾರ. ಇದಕ್ಕೆ ಏನೇನು ಉದಾಹರಣೆ ಕೊಡಬಾರ್ದು, ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಓದಿ ತಿಳಿಸಿ ಹೇಳ್ಯಾರ. ಎಷ್ಟು ಹೀನ ಐತಿ ಅನ್ನೋದನ್ನು ಮೇಲೆ ಮೇಲೆ ಪದೇ ಪದೇ ಹೇಳ್ಯಾರ. ಆದರೂ ಮನುಷ್ಯ ಇದನ್ನ ಮೇಲೆ ಮೋಹ ಬಿಡುವುದಿಲ್ಲ. ಯಾಕಂದ್ರೆ ಸಂಸ್ಕಾರ ಬಲದಿಂದ ಏನಾಗೈತಿ, ಇದರ ಮೇಲೆ ಮೋಹ ಭಾಳ ಹಚ್ಕೊಂಡು ಕೂತ ಬಿಟ್ಟು ಇದು ನಾನು 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 ಅಂದ್ಕೊಂತ ಹಚ್ಕೊಂಡು ಕುಂತಿ. ಯಾವಾಗ ನಿನಗೆ ಈ ಶರೀರ ಭಾವ ಬಂತು, ಅಲ್ಲಿದ್ದ ಕಲ್ಕೋತ ಬಂದಿದೆ ನಾನು ಅಂತೇಳಿ. ಇದ್ರ ಮೇಲಿನ ಭಾವ ಬಿಡೋದು ಕಡಿಮೆ ಐತಿ. ಮುಂದೆ ಬಂದ ಇವನ್ನೆಲ್ಲ ಹಚ್ಕೊಂಡು ದನ ಕನಕಾದಿಗಳು, ಹೊಲ ಮನಿ ಸಿರಿ ಸಂಪತ್ತು, ಕಲ್ತಂಥ ವಿದ್ಯೆ ಬುದ್ಧಿ ಪಡೆದಂಥ ಪದವಿ ಪಟ್ಟಗಳು ಇವೆಲ್ಲ ಹಚ್ಕೊಂಡು ಇವು ಮತ್ತೆ ಎಲ್ಲ ಮತ್ತಟ ದುಃಖಕ್ಕೆ ಕಾರಣ ಕೋಂತ ಹೋಕ್ಕ ಒಂದೊಂದು ಯಾವುದೇನ ಎಲ್ಲ ಹಚ್ಕೊಂತ ಬಂದೆಲ್ಲ ಜೀವನದೊಳಗೆ ಅದನ್ನು ಹಚ್ಕೊಂತ ಬಂದಂಗೆ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತು. ಬಂಧನ ಗಾಢವಾಕ್ಕೊಂತ ಬಂಧಿಸ್ಕೊಂತ ಬಂದು ಇವೆಲ್ಲ ಆವರಣಗಳು ನಮ್ಮನ್ನು. ಮೊದಲು ಇರಲಿಲ್ಲ. ಮೊದಲು ತಾಯಿ ಗರ್ಭದಿಂದ ಬಂದೊಳಗೆ ಶರೀರ ಭಾವ ಇರಲಿಲ್ಲ. ಶರೀರ ಭಾವ ಇರಲಿಲ್ಲ. ನಿಧಾನವಾಗಿ ಶರೀರ ನಾನು ಭಾವ ಗಟ್ಟಿ ಹಾಕ್ಕೊಂತ ಬಂತು. ಮೊದಲೇ ಗಟ್ಟಿ ಹಾಕ್ಕೊಂತ ಬಂದಿದ್ದು. ಆಮೇಲೆ ಜಗದ ಭಾವ, ಇದು ನಂದು ಹೊಲ, ನಂದು ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಇವೆಲ್ಲದ್ರ ಭಾವ ಆಮೇಲೆ ಗಟ್ಟಿ ಹಾಕ್ಕೊಂತ ಬಂದು. ಅದಕ್ಕೆ ಮೊದಲೇಕ ಏನು ಗಟ್ಟಿ ಆಯ್ತಲ್ಲ, ಇದನ್ನು ಬಿಡೋದು ಭಾಳ ಕಠಿಣ ಆಗೈತಿ. ಜನ್ಮಾಂತರ ಹಿಂಗೆ ಬಿಟ್ಕೊತ ಬಂದು ಕರೆ ಇಂಥ ಶರೀರಗಳನ್ನು. ಆದರೆ ಈ ಶರೀರ ಬಂದ ಮೇಲೆ ಈಗ ಸದ್ಯಕ್ಕೆ ಈ ಶರೀರ ಜೋಡಿ ಭಾಳ ಹೊಂದಾಣಿಕೆ ಆಗಿಬಿಟ್ಟದೆ. ಅದಕ್ಕೆ ಪಂದ್ಯದಾಗ ಹೇಳ್ತಾರಲ್ಲ, ಮುನ್ನಿನಂತೆ ಸಮರಸ ಬಿಡಲ್ಲವಿ. ಈ ಶರೀರ ಭಾವ ಬಿಡ್ಸೋಕೆ ಎಷ್ಟು ಪ್ರಯತ್ನ ಮಾಡ್ಯಾರ ನೋಡ್ರಿ ಅವ್ರು ನಿಜಗೊಂಡ್ರು. ಈ ಶರೀರ ಭಾವವನ್ನು ಕಳ್ಯಾಕೆ ಪದೇ ಪದೇ ಹೇಳ್ಕೊತ ಹೊಂಟಾರ. ಆದರೂ ಮತ್ತೆ ನಾವು ಏನು ಮಾಡ್ತೇವೆ, ಈ ಶರೀರ ಭಾವವನ್ನು ಕಳ್ಕೊಳಕ್ಕಾಗವಲ್ದು. ಯಾಕಂದ್ರೆ ನಮ್ಮದು ಸಂಘ ಇದ್ರ ಜೋಡಿನ ಭಾಳ ಹೆಚ್ಚೈತಿ. ಎದ್ದು ಕೂಡಲೇ ಇದರ ಚಾಕರಿಗೆ ನಿಂದಿರ್ತೇವೆ. ಒಂದು ಸ್ವಲ್ಪ ಆರಾಮ ಭಾವದಾಗ ಉಳಿದಿಲ್ಲ. ಗಾಢ ನಿದ್ರೆಯಿಂದ ಎದ್ದು ಕೂಡಲೇನ ಆರಾಮ ಭಾವದಾಗ ಉಳಿಬೇಕು. ಎದ್ದು ಕೂಡಲೇ ಗಡಬಡಿ ಸುರಣ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅದು ಇದಂತೆ ಒಂದು ಸ್ವಲ್ಪ ಆರಾಮ ಭಾವ ಶಾಂತ ಭಾವ ಇಲ್ಲ. ಎದ್ದು ಕೂಡಲೇ ಒಂದು ಸ್ವಲ್ಪ ಶಾಂತ ಭಾವದಾಗ ಉಳಿದು ನೋಡು. ಗಡಬಡಿ ಬೇಡ. ಏನು ಗಡಬಡಿ ಮಾಡಿ ಬಡದಾಡಿ ಗಿಡದಾಡಿ ಏನು ಪಡೆದುಕೊಂಡು ಏನಾಗೋದೈತೆ ಅದರೊಳಗೆ? ತಾಸು 2 ತಾಸು ಶಾಂತ ಭಾವದಾಗ ಕೂತು ನೋಡು. ಪ್ರಾತಃ ಕಾಲದಾಗ ಮುಂಜಾನೆ ಬೆಳಗಿನ ಜಾವದಾಗ ಎದ್ದು ಶಾಂತ ಭಾವದಾಗ ಕೂತು ನೋಡು. ಅವತ್ತಿನ ಪೂರ್ತಿ ದಿನ ಶಾಂತನೇ ಇರ್ತದೆ. ನಾವು ಎದ್ದು ಕೂಡಲೇ ಇದ್ರದ್ದು ಸಂಸಾರದ ಎದ್ದು ನಿಂದಿರ್ತದೆ ದೈ ಅಂತೇಳಿ ಬೆನ್ನು ಹತ್ತಿ ಬಿಡ್ತಾನೆ. ಹಂಗೆ ಶಾಂತ ಭಾವ ಇಲ್ಲ, ಸಮಾಧಾನ ಇಲ್ಲ. ಎಷ್ಟು ಬಡ್ಕೊಂಡು ಮಾಡಿದ್ರು ಮತ್ತೆ ಅದು ಇಲ್ಲೇ. ಅದಕ್ಕೆ ಯಾಕೆ ಮಾಡ್ತೀವಿ? ಒಂದು ಸ್ವಲ್ಪ ಶಾಂತ ಭಾವ ಎದ್ದು ಪ್ರಾತಃ ಕಾಲ ಎದ್ದು ಕೂಡಲೇ ಶಾಂತ ಭಾವದಾಗ ಉಳಿದು ಸಮಾಧಾನ. ಆ ಶಾಂತ ಭಾವದಾಗ ಉಳಿದು ನೋಡು, ಎಂಥ ಆನಂದ ಐತೆ ಅದರೊಳಗೆ. ಮುಂದೆ ಗಡಗೋಡಿ ಬಿದ್ದು ಬಡ್ದಾಡ್ತೀಯಲ್ಲ, ಇದ್ರೊಳಗೆ ಎಲ್ಲಿ ಐತೆ ನೋಡು ಆರಾಮ ಅನ್ನೋದು. ವಿಚಾರ ಮಾಡಿ ನೋಡಿ. ಮುಂದೆ ಗಡಬಡಿಗೆ ಬಿದ್ದು ಓಡಾಡಿ ಏನು ಬಡ್ದಾಡಿ ಮಾಡ್ತೀಯಲ್ಲ ಮುಂದೆ ಸಂಸಾರ, ಇದ್ರೊಳಗೆ ಆರಾಮ ಎಲ್ಲೈತೆ ನೋಡು. ಮತ್ತು ಆ ಶಾಂತ ಭಾವನ ಬಿಟ್ಟು ಇದಕ್ಕೆ ಯಾಕೆ ಬೆನ್ನು ಹತ್ತೀವೋ? ಆ ಶಾಂತ ಭಾವನ ಬಿಟ್ಟು ಇದಕ್ಕೆ ಯಾಕೆ ಬೆನ್ನು? ಗಾಢ ನಿದ್ರೆಯೊಳಗೆ ಎಷ್ಟೊಂದು ಆರಾಮಿತ್ತು, ಎಷ್ಟೊಂದು ಶಾಂತಿ ಇತ್ತು, ಎಷ್ಟೊಂದು ಆರಾಮಿತ್ತು. ಎದ್ದ ತಕ್ಷಣ ಸುರುಣ, ಎದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಸಮಾಧಾನ ಶಾಂತಿಯಿಂದ ಅನುಭವನ ನೋಡ್ಕೊಂಡಿಂದ ಗಾಢ ನಿದ್ರೆ ಅನುಭವನ ಮೆಲುಕು ಹಾಕಿ, ಗಾಢ ನಿದ್ರೆ ಅನುಭವನ ಮೆಲುಕು ಹಾಕಿ ನೋಡು ಎಷ್ಟು ಆರಾಮಿತ್ತಪ್ಪ ಇದು. ಈ ಪ್ರಪಂಚದೊಳಗೆ ಏನೈತಿ? ಮತ್ತು ಹೊರಗೆ ಹೊಂಟ್ತಿದ್ದ ಮನಸ್ಸು. ಇಷ್ಟೊತ್ತನ ಅಡಿಗಿತ್ತು ಮನಸ್ಸು, ಎಷ್ಟು ಆರಾಮಿತ್ತು. ಮತ್ತು ಹೊರಗೆ ಹೊಂಟ್ತಿ, ಬಾಳೆದು ಶುರು ಆಯಿತು. ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ನೆನಪಾದವು, ಇವೆಲ್ಲ ಹಚ್ಕೊಂಡು ಬಿಟ್ಟತ್ತಲ್ಲ, ಹಚ್ಕೊಂಡು ಬಿಟ್ಟತಿ. ಮತ್ತು ಇವೆಲ್ಲ ಎದ್ದು ಬಂದು ನಿಂತು ಗಂಡ ಹೆಂಡತಿ ಮಕ್ಕಳು ಸಂಸಾರ ಹೊಲ ಮನೆ ಸಿರಿ ಸಂಪತ್ತು ನಿಧಾನಕ್ಕೆ ಒಂದೊಂದು ಮ್ಯಾಗಿರಕ್ಕೆ ಶುರು ಅಕ್ಕ. ಹಂಗೆ ಒಂದೊಂದು ಮ್ಯಾಗಿರ್ತಾವೆ. ನಾನು ನಂದು ಅಂತ ಏನು ಹಿಡ್ಕೊಂಡು ಕೂತಾನಲ್ಲ, ಅದು ಏರಿ ಬಿಡ್ತತೆ ಮ್ಯಾಗ. ಏರಿ ಕೂಡಲೇ ಇವನು ಸಹಜ ಪ್ರವೃತ್ತಿ ಹೋಗಿಬಿಡ್ತಿ. ಡಾಮ್ರಾಟದ ಮಂಗ್ಯಾನ ಕುಣ್ಯಾಕತ್ತ.
ಅಲ್ಲಿವರೆಗೆ ಶಾಂತನೇ ಇತ್ತು. ಇವು ಒಂದೊಂದು ಯಾವಾಗ ತೆಲಿಗೆ ಏರಾಕತ್ತು ಶುರು ಆಯ್ತು ಡಾಂಬ್ರಾಟ. ಹಾಂ, ಹೆಂಡತಿ ಸೊಲಾಗಿ ಒಂದು ಮಾಡ್ಬೇಕು, ಮಕ್ಕಳು ಸೊಲಾಗಿ ಒಂದು ಮಾಡ್ಬೇಕು, ಊರು ಮಂದಿ ಸೊಲಾಗಿ ಒಂದು ಮಾಡಿ ತನಗಾಗಿ ಏನಿಲ್ಲ ಡಾಂಬ್ರಾಟ ಶುರು ಆಯ್ತು. ತೋರ್ಕಿಗೆ ಬದುಕಬೇಕಲ್ಲ, ತನಗಾಗಿ ಎಲ್ಲ ಐತಿ ಹೇಳಿದ್ರ ಒಳಗೆ. ಇವೆಲ್ಲ ಡಾಂಬ್ರಾಟ ಶುರು ಆದವು. ಒಂದೊಂದು ಮತ್ತೆ ಇವು ಕಲ್ತಾನಲ್ಲ ಎಲ್ಲ ನಾನು ನಂದು ಅಂತೇಳಿ ಮ್ಯಾಲೆ ಏರ್ಕೊಂತ ಹೋಗ್ಕೊಳ್ಳಿನ ಮತ್ತು ಪದವಿ ಪಟ್ಟ ದೊಡ್ಡವ ಸಣ್ಣವ ಗಂಡು ಹೆಣ್ಣು ಎಲ್ಲ ಶುರು ಆಗಿಬಿಟ್ಟು ಅಲ್ಲಿ ಒಳಗೆ. ಮತ್ತು ಹಂಗೆ ನಾಟಕ ಶುರು ಆಯ್ತು. ತನ್ನ ಸಹಜ ವೃತ್ತಿನೇ ಇಲ್ಲ. ಸಹಜ ವೃತ್ತಿ ಹೆಂಗಿತ್ತು, ಗಾಢ ನಿದ್ರೆ ಒಳಗೆ ಹೆಂಗಿತ್ತು, ಆನಂದ ಅದು ವೃತ್ತಿ ಹೋಗಿಬಿಡ್ತು. ಇದು ಜಗತ್ತಿನೊಳಗೆ ಏನು ಕಲ್ತಿದ್ದೇನೈತಿಲ್ಲ ಇದೆಲ್ಲ ಏರಿಬಿಡ್ತು ಮ್ಯಾಗ. ಮತ್ತೆ ಹೊಳ್ಳಿ ಶುರು ಆಯ್ತು ಡಾಂಬ್ರಾಟ. ಎಲ್ಲಿವರೆಗೆ ಮತ್ತು ಗಾಢ ನಿದ್ರಿಗೆ ಹೋಗೋರೆ ಇದು ಇರ್ದ ಹಂಗೆ ಕುಣಿದ ಮಂಗ್ಯ ಇದೆ. ಯಾವಾಗ ನಿದ್ರಿಗೆ ಹೋಗತಿ ಮತ್ತು ಅವಾಗ ಆರಾಮ. ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ಜನಮ ಐತಿಪ್ಪ ಇದಕ್ಕಾಗಿ ಹಿಂಗೆ ಕುಣಿದು ಎಷ್ಟು ಜನ ಹೋಗ್ಯಾವ ಏನು, ಹಿಂಗೆ ಬಡ್ಕೊಂಡು ಎಷ್ಟು ಮಂದಿ ಹೋಗ್ಯಾವ ನೋಡಿ. ನಿನ್ನ ಜನ್ಮದ ನೆನಪಿಲ್ಲ, ನೀನು ಮುಂದೆ ಹೊಕ್ಕಾವು ನೋಡಿ, ಎಷ್ಟು ಮಂದಿ ಹೊಕ್ಕಾವು ನೋಡಿ, ಬಿಟ್ಟು ಹೊಕ್ಕಾವು ಇಲ್ಲೆಲ್ಲ. ಹಾಂ, ಹೆತ್ತವರು ಬಂಧು ಬಳಗ ಮಡದಿ ಮಕ್ಕಳು ಹೊಕ್ಕಾವು ಇಲ್ಲಿ. ನಿನ್ನ ಮುಂದೆ ಒಂದೊಂದು ಹೊಕ್ಕಾವು. ಯಾರ್ಯಾರ್ದು ಯಾವ ಮುಗಿತೈತೆ ಅವು ಹೋಗಿಬಿಡ್ತಾವೆ. ಬಡ್ದಾಡಿಲ್ಲ ಅವು, ಜೀವನ ಪೂರ್ತಿ ಬಡ್ದಾಡ್ಯವು. ನಂದಂತ ಬಡ್ಕೊಂಡು ಎದಕ್ಕಾಗಿ ಬಡ್ದಾಡಿಲ್ಲ ಅವು, ಒಂದು ಕಸಬರಿ ಹಿಡಿಗೆ ಬಡ್ದಾಡ್ತಾವೆ. ಹೌದಲ್ರಿ? ಅದಕ್ಕೆ ನೋಡಿ ನಿನ್ನ ಮುಂದೆ ಹೋಗಾರ್ದ್ರ ನೋಡಿ ಕತಿ ಪುರಾಣ ನೋಡೋರ್ದೆಲ್ಲ ಹಿಂದಿನ ಪುರಾಣ ಬಿಡೋ ಹೋಲಿ. ಈಗ ನಿನ್ನ ಮುಂದೆ ಹೊಕ್ಕಾವಲ್ಲಿ ಒಂದೊಂದು ಎಲ್ಲ ಕತಿ ಪುರಾಣ ನೋಡಿ ಒಂದಿನ ಹೋಗುವಂಥವ ಇವೆಲ್ಲ ಪುರಾಣ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ಇವೇನದಾವು. ಹಿಂಗೆ ಬಡ್ದಾಡ್ಕೊತ ಹೋಗಬೇಡ. ಅದಕ್ಕೆ ತನು ಅನೇಕ ವಿತ್ಯ ಬಹುಭಂಗಳಲ್ಲಿ ಎಷ್ಟು ಜನ್ಮ ಐತಿ ಏನು. ಅದಕ್ಕೆ ಇನ್ನರ ಒಂದು ಸ್ವಲ್ಪರ ಬಿಡಪ್ಪ ಇದ್ರ ಮೇಲಿನ ಮೋಹ. ಇನ್ನೂ ಒಂದು ಸ್ವಲ್ಪ ಈ ಸತ್ಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಸತ್ಯ ಸಾಮಾನ್ಯವಾಗಿ ಏನಾಕೈತಿ, 100ಕ್ಕೆ 90 ಮಂದಿಗೆ ವಿಚಾರ, 90,000 ಎಲ್ಲೋ ಕೋಟಿಗೆ ಒಬ್ಬಗೆ ವಿಚಾರ ಹೊಳೆದಿರ್ತೈತಿ. ಕೋಟಿ ಜನರೊಳಗೆ ಒಬ್ಬಗೆ ವಿಚಾರ ಹೊಳೆದಿರ್ತೈತಿ. ಅಂಥ ಸದ್ಗುರುನಾಥ ಇದನ್ನು ತಿಳಿಸಿ ಹೇಳ್ತಾನೆ, ನೋಡಪ್ಪ ಹಿಂಗೈತಿ, ನಿಜವಾಗಿ ಹಿಂಗೈತಿ, ನಿನಗೆ ತಿಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಸತ್ಯ ಹಿಂಗೈತಿ, ಇದನ್ನು ತಿಳ್ಕೊಂಡು ಸ್ವಲ್ಪ ವಿಚಾರ ಮಾಡಂದಾಗ ನಾವು ಅವ್ರು ಹೇಳಿದಂಥ ವಚನಗಳನ್ನು ಸ್ವಲ್ಪ ಮುಂಜಾನೆ ಎದ್ದ ತಕ್ಷಣ ಅದನ್ನು ನೆನಪು ಕುಂತೀವಿ ಅಂದ್ರೆ ಈ ಸಂಸಾರದ ಮೇಲೆ ಮೋಹ ತಾನೇ ಕಡಿಮೆ ಕತ್ತು ಬರ್ತೈತಿ. 1 ತಾಸು 2 ತಾಸು 3 ತಾಸು ಬೆಳಗಿನ ಜಾವದಾಗ ಜಗತ್ತು ಹೇಳೋಕ್ಕಿಂತ ಮೊದಲು ನೀ ಎದ್ದು ಬಿಡು. ಭಾಳ ಮಂದಿ ಸಮಯ ಸಿಗುವುದಿಲ್ಲ ರೀ ಇದಕ್ಕಂತಾರೆ. ತಪ್ಪು ಕಲ್ಪನೆ. ಎಷ್ಟು ಇದನ್ನು ಮಾಡಿ ಏನು ಮಾಡ್ತೀವಿ, ಪ್ರಾತಃ ಕಾಲ ಹೇಳು 3-4 ಗಂಟೆಗೆ ಎದ್ದು ಕುಂದ್ರು 1-2-3 ತಾಸು. ಹೆಂಗಿರ್ತೈತೆ ನೋಡೋದು. ಅದಕ್ಕಾಗಿ ಮೈಲಿಗೆ ಇದಂತ ಮಾಡ್ಕೊತ ಕುಂದ್ರು ಬೇಡ. ಶರೀರ ಚೇರ್ತಾತಿಗೆ ಏನದಪ್ಪ ಸಹಜ ಕ್ರಿಯೆಗಳನ್ನು ಮುಗಿಸುವ ಶಾಂತವಾಗಿ ಉಳಿದ್ಬಿಡು. ನಾವು ಏನು ಮಾಡ್ತೇವೆ, ಮುಂಜಾನೆ ಪ್ರಾತಃ ಕಾಲದಾಗ ಎದ್ಕೊಂಡು ಇದನ್ನು ಹೊರಗಿಂದ ಶುದ್ಧ ಮಾಡ್ಕೊಳಕ್ಕೆ ನೋಡ್ತೇವೆ. ಹೊರಗಿಂದ ಏನು ತಾನೇ ಯಾವಾಗಾರ ಶುದ್ಧ ಮಾಡಕ್ಕೆ ಬರ್ತೈತಿ. ಒಳಗಿಂದ ಆ ಸಮಯ ಸಿಗೋದಿಲ್ಲ. ಸುಸಮಯ ಸಾವಧಾನ ಅಂತೇಳಿದ್ರೆ ಅಂತಹ ಸಮಯ ಪ್ರಾತಃ ಕಾಲದೊಳಗೆ ಎದ್ದು ಬೆಳಗಿನ ಎದ್ಕೊಂಡು ಒಂದು ಸ್ವಲ್ಪ ಕುಂದ್ರು ಶಾಂತಗೆ ಕುಂತು ನೋಡು. ಬರ್ತಾವೆ ಇವೆಲ್ಲ ಒಂದೊಂದು ಬರ್ತಾವೆ, ಶುರು ಹಾಕ್ತಾವೆ. ಯಾಕೆ ಕುಂತಿ ಹೇಳು, ಅದನ್ನು ಮಾಡಿ ಇದನ್ನು ಮಾಡಂತಾವೆ ಇವೆಲ್ಲ. ಅದನ್ನೇನು ಮಾಡಿ ಏನೈತೆ ಅದ್ರೊಳಗೆ ಏನೈತೆ ಒಂದು ಸ್ವಲ್ಪ ಸಮಾಧಾನ ಇರಲಿ ಅನ್ನ. ಅವಕ್ಕೆ ಹೇಳು ಒಂದು ಸ್ವಲ್ಪ ಸಮಾಧಾನ ಇರಲಿ. ಇದನ್ನು ದಿನ ಮಾಡಿ ನಾನು ಗೊತ್ತು ಅದು ಮಾಡೋದೈತಿ, ಇರಲಿ ಅದು ಸ್ವಲ್ಪ ಸಮಾಧಾನ ಇರಲಿ. ನೋಡಿ ಏನು ಮಾಡಿ ಏನಾಗೈತಿ ನೋಡಿ ನೀನು ಅಂತ ಅವಕ್ಕೆ ಹೇಳೋದಕ್ಕೂ ಬರ್ತಾವೆ. ಒಂದೊಂದು ಬರ್ತಾವೆ. ಕಂಡಿದ್ದೆಲ್ಲ ಮಾಡ್ಬೇಕಂತತ್ತವ. ಅದಕ್ಕೆ ಸಮಾಧಾನ ಹೇಳು. ಅದಕ್ಕೆ ಅಂಥ ಸಮಾಧಾನ ಸ್ಥಿತಿಯನ್ನು ನೀ ಪಡ್ಕೋ. ಅದಕ್ಕೆ ಅವ್ರು ಹೇಳ್ತಾರೆ, ತನು ಅನೇಕ ವಿತ್ಯ ಭೋಗಗಳಲ್ಲಿ. ಅದಕ್ಕೆ ಈ ಜನ್ಮದಾಗಾರ ಒಂದು ಸ್ವಲ್ಪ ಇದ್ರ ಮ್ಯಾಲಿನ ಮೋಹ ಬಿಟ್ಟು ಇದನ್ನು ಬಡ್ದಾಡೋದು ಬಿಡ ಏನು. ಇದಿರೋದು ಮುಂಜಾನೆ ಅದಕ್ಕೂಳೆ ಬಾಳೆ ಕೊಡಾಕತ್ತಿ ಅಂದ್ರೆ ಮುಗಿದು ಹೋಯ್ತು ನೋಡ. ಕುಣಿ ಸನೇಕ ಬಂದಿರ್ತೈತಿ. ಅಲ್ಲಿ ಓಡಾಕೆ ಶುರು ಮಾಡಿದೆ ಅಂದ್ರೆ ಕುಣಿ ಸನೇಕ ನಿಂದಿರ್ತೀನಿ. ಎಲ್ಲಿ ನಿಂದ್ರೋದು ಅಂದ್ರೆ ಒಮ್ಮಕ್ಳು ಕುಣಿ ಸನೇಕ ಬಂದು ನಿಂದ್ರೋದ. ಅಲ್ಲಿ ಮಠ ನಿಂದ್ರಿಸೋದ ಇಲ್ಲಿ ಏನದು. ಅದಕ್ಕೆ ಬೆಳಗ್ಗೆ ಪ್ರಾತಃ ಕಾಲ ಎದ್ದು ಕುಲೇನ ಗಾಢ ರಾತ್ರಿ ನಿದ್ದೆ ಜಾರುಕಿನ ಪೂರ್ವದಲ್ಲಿ 1 ತಾಸು 2 ತಾಸು ಇದ್ರ ಕಡೆ ಲಕ್ಷ್ಯ ಕೊಡು. ಈ ಚಿಂತನೆಯಲ್ಲೇ ಮುಳುಗು ಅಂದ್ರೆ ಜೀವನದೊಳಗೂ ಸಾವಧಾನವಾಗಿ ಬದುಕಕ್ಕೆ ಸಾಧ್ಯ ಐತಿ. ಇಲ್ಲ ಅಂದರೆ ಆ ಮುಂಜಾನೆ ಅದು ಕೂಡ ಓಡಾಡಕತ್ತಿ ಒಮ್ಮಕ್ಳು ಕುಣಿ ಹೋಗಿ ನಿಂದಿರ್ತೀನಿ. ಮತ್ತೆ ಎಲ್ಲಿ ನಿಂದ್ರಿಸಿ ಕೊಡೋದಿಲ್ಲ. ಅದು ಸಮಯ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಕಾಲಚಕ್ರ ಹಂಗೆ ತಿರುಗ್ತಾನೆ ಇರ್ತೈತಿ. ವಿಷಯಗಳ ಮೋಹದ ಬಿದ್ದಾಗ ಸಮಯ ಕಳೆದಿದ್ದಾಗ ಗೊತ್ತಾಗೋದಿಲ್ಲ.
ಆ ಪ್ರಾತಃ ಕಾಲದಾಗ ಒಂದು ನಿಮಿಷ ಸುಮ್ ಕುಂತು ನೋಡು, ಒಂದು ತಾಸು ಸುಮ್ ಕುಂತು ನೋಡು, ಎಷ್ಟು ಸಮಯ ಐತಿ ಅನ್ನೋದು ಗೊತ್ತಾಗತ್ತೆ ನಿನಗೆ. ಅವಾಗ ಸಮಯ ಎಷ್ಟು ಐತಿ ಅನ್ನೋದು ಗೊತ್ತಾಗತ್ತೆ. ಈ ವಿಷಯದ ಬೆನ್ನು ಬಿತ್ತಾಗ ಸಮಯ ಹೋಗಿದ್ದಾಗ ಗೊತ್ತಾಗೋದಿಲ್ಲ ನಿನಗೆ. ಸಮಯ ಕಳೆದು ಹೋಗಿಬಿಟ್ಟಿರ್ತಾನೆ ಹಂಗೆ. ಅದು ಒಮ್ಮಕ್ಲೆ ಕುಣಿ ಸನಿಕ ಬಂದು ನಿಂದಿರ್ಸಿರ್ತೈತೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ, ಕುಣಿ ತೆಗೆದು ಇಟ್ಟಿರ್ತಾರೆ ಅಲ್ಲಿ, ಹೌದಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರಗೊಳ್ಳು ಮನುಷ್ಯ. ಎಚ್ಚರಗೊಂಡು ಏನು ಮಾಡು, ಇದನ್ನು ಹಿಂಗೆ ಇದು ಸಂಸಾರ ಅನ್ನೋದ ಹಿಂಗೆ, ಇದಕ್ಕೆ ಯಾಕೆ ಗಡಬಡಿ ಮಾಡ್ತಿ? ಇದು ಶುದ್ಧ ಆಗೋದಲ್ಲ. ಇವತ್ತು ಶುದ್ಧ ಮಾಡಿದ್ರೆ ಮತ್ತೆ ನಾಳೆಗೆ ನೋಡಿ ಕೆಟ್ಟಿರ್ತೈತಿ ಇದು. ಮತ್ತು ದಿನಪ್ರತಿ ಇದಕ್ಕಾಗಿ ಯಾಕೆ ಬಡ್ದಾಡ್ಕೊಂತ ಕುಂದಿರ್ತಿ? ಕೆಟ್ಟು ಹೋಗುವಂಥದ್ದು, ನಾರು ಅಂಥದ್ದು, ಇದಕ್ಕಾಗಿ ಇಷ್ಟ ಬಡ್ದಾಡ್ತಿ? ಸ್ವಲ್ಪ ಸಮಾಧಾನ ಇರಲಿ, ಅದನ್ನು ಮಾಡೋನು, ಅದು ಇರಲಿ ಅದು ಅಂತ ಒಂದು ಸ್ವಲ್ಪ ಹೇಳೋದಕ್ಕೆ ವಿವೇಕದಿಂದ ಸಮಾಧಾನ ತಂದು ಕೊಡೋದಕ್ಕೆ ಏನಾಗೋದಿಲ್ಲ. ಏನು ಒಂದು ದಿನ 1 ತಾಸು 2 ತಾಸು ಇದಕ್ಕಾಗಿ ಸಮಯ ಮೀಸಲಿಟ್ರೆ ಏನಾಗೋದಿಲ್ಲ. ನಾವೇನು ತಿಳ್ಕೊಂಡೆವು, ಸಂಸಾರ ಮೊದಲು ಮಾಡಬೇಕು, ಆಮೇಲೆ ಇದು ಸಮಯ ಉಳಿದ್ರೆ ಇದನ್ನು ಮಾಡೋದು ಅಂತ ತಿಳ್ಕೊಂಡೆವು. ಅದನ್ನು ಮಾಡಿದ್ರಾಗಿ ಅದನ್ನು ಮಾಡ್ಕೊತ ಅದ್ರ ಬಲಿಯ ಬಿದ್ದೆ ಅಂದ್ರೆ ಇದಕ್ಕೆಲ್ಲಿ ಸಮಯ ಉಳಿತೈತೆ ಮರ. ಅದು ನಿನ್ನ ಪುರ್ಸತ್ತ ಕೊಡೋದಿಲ್ಲ, ಅದು ನಿನಗೆ ಸಮಯ ಅನ್ನೋದು ಕೊಡೋದಿಲ್ಲ. ಕಾಲಾವಕಾಶ ಇಲ್ಲ ಅಲ್ಲಿ. ಒಮ್ಮಕ್ಲೆ ಕುಣಿ ಸನೇಕ ಹೋಗಿ ನಿಲ್ಲಿಸ್ತದೆ ಅಷ್ಟೆ. ಅದಕ್ಕೆ ಸ್ವಲ್ಪ ಎಚ್ಚರಗಳು. ಈ ಶರೀರ ಹೆಂಗೈತಿ ಏನೈತಿ ಅಂತ ತಿಳ್ಕೊತ ಹೊಂಟಾರೆ. ತಿಳ್ಕೊ ಇದನ್ನು ತಿಳ್ಕೊಂಡು ಇದ್ರ ಮೇಲಿನ ಮೋಹ ಬಿಡು. ಈ ಸಂಸಾರ ಮೇಲಿನ ಮೋಹನ ಬಿಡು. ನೀನು ಇದ್ರ ಮೇಲೆ ಮೋಹ ಇಲ್ಲದ ಹೆಂಗೆ ಬದುಕುವುದು ಅನ್ನೋದು ವಿಚಾರ ಮಾಡಿ ನೋಡು. ಸ್ವಲ್ಪ ಸುವಿಚಾರದಿಂದ ನೀನು ಬದುಕಿದಾಗ ಏನಾಕೈತಿ, ಜೀವನದಲ್ಲಿ ಸಮಾಧಾನ ಶಾಂತಿ ತಾನೆ ಹುಟ್ಟುತ್ತೆ. ಜೀವನದೊಳಗೆ ಪರಮಾತ್ಮ ಇಲ್ಲ ಅನ್ನೋದು ಅದಾನ, ಆದರೆ ನಿಮಗೆ ಅನುಭವ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ನೀನು ಮಾಡ್ತಕ್ಕಂಥ ಕರ್ಮದಲ್ಲಿ ಅವನ ಅದಾನ, ಆದರೆ ನಿನಗೆ ಅನುಭವ ಆಗೋಲ್ಲ. ನೀ ವಿಷಯಗಳ ಮೋಹಕ್ಕೆ ಬಿದ್ದು ಏನು ಮಾಡ್ತಿ, ವಿಷಯಗಳನ್ನ ನೋಡ್ಕೊತ ಕುಂತಿ. ಸಕಲ ಚರಾಚರಗಳಲ್ಲಿ ಎಲ್ಲ ಅವನ ಅದಾನ, ಆದರೆ ಅನುಭವ ಯಾಕೆ ಆಗವಲ್ದು ಹೇಳು? ಅನುಭವ ಯಾಕೆ ಆಗವಲ್ಲ ಅಂದ್ರೆ ನೀವು ವಿಷಯಗಳ ಸಂಘದಾಗ ಬಿದ್ದು, ಅದ್ರ ಬೈಕಿ ಒಳಗೆ ಬಿದ್ದು. ಅವನು ನಿನ್ನ ಒಳಗೆ ಇದ್ರು, ನಿನ್ನ ಸಂಘದಾಗಿದ್ರು ನಿನಗೆ ಅನುಭವಕ್ಕೆ ಬರೋದಿಲ್ಲ. ಯಾಕೆ? ಸಮಾಧಾನ ಇಲ್ಲಲ್ಲ. ಅದಕ್ಕೆ ಆ ಸಮಾಧಾನ ಭಾವನೆ ತಂದ್ಕೊಂಡ್ರೆ ಇದೆಲ್ಲ ಏನಪ್ಪ ಸತ್ಯ ಅನ್ನೋದು ತಿಳಿಯಾಕೆ ಶುರು ಆಕತ್ತೆ. ಅವಾಗ ಹೆಂಗೆ ಕದಡಿದ ನೀರಿನಾಗ, ರಾಡಿ ನೀರಿನಾಗ ಮುಖ ಕಾಣೋದಿಲ್ಲ. ಶುಭ್ರ ಶಾಂತ ಪ್ರಶಾಂತವಾದ ನೀರಿತ್ತಂದ್ರೆ ಅದರೊಳಗೆ ಮುಖ ಕಾಣಿಸ್ತದೆ. ನಮ್ಮ ಜೀವನ ಕದಡಿದ ನೀರು ಆಗಬಾರ್ದು, ಪ್ರಶಾಂತ ನಿಂತು ಶುಭ್ರವಾದ ಸ್ವಚ್ಛ ನೀರಾಗಬೇಕು. ಆವಾಗ ನಾವು ಏನು ಮಾಡೋದು ಸರಿ, ಏನು ಮಾಡೋದು ತಪ್ಪು ಅನ್ನೋದು ತಿಳಿತೈತಿ. ನಾವು ವಿಷಯಾದಿಗಳ ಸಂಘಕ್ಕೆ ಬಿದ್ದು ಅದರೊಳಗೆ ಬದುಕುವಂತ ಹಂಗೆ ಹೊಂಟೆವು. ಹೀಗಾಗಿ ಜೀವನದ ಅರ್ಥ ಗೊತ್ತಾಗವಲ್ಲ. ಜೀವನದ ಅರ್ಥ ಏನಪ್ಪ ಅಂದ್ರೆ ಧನ ಕನಕಾದಿಗಳು, ಸಿರಿ ಸಂಪತ್ತು, ಭೋಗ ಭಾಗ್ಯಗಳು ಇವ ಅಂತ ತಿಳ್ಕೊಂಡೆವು ನಾವು. ಇದ್ರೊಳಗೆ ಏನು ಇಲ್ಲ. ನೀನು ಶಾಂತತೆ ಒಂದು ಬರಬೇಕಾಗಿತ್ತಂದ್ರೆ ಇವು ಯಾವುದರಿಂದನೂ ಬರೋದಿಲ್ಲ. ಆ ಆನಂದದ ಭಾವ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ ಇವು ಯಾವುದರಿಂದನೂ ಸಿಗೋದಿಲ್ಲ. ಎಂದು ನೀ ಇದರಿಂದ ದೂರ ಸರಿತಿ ಅಂದು ಸಿಗಾಕೆ ಶುರು ಆಗ್ತಾವೆ ನೋಡು. ಎಂದು ಇದನ್ನು ಅಂತಃಕರಣದೊಳಗೆ ಬಿಟ್ಕೊತ ಹೋಗಿ ಅವಾಗ ಶಾಂತಿ ತಾನೇ ಹುಡ್ಕೊಂಡು ಬರ್ತೈತಿ. ಮನಸ್ಸಿನ ನಿವೃತ್ತಿ ತಾನೇ ಹಾಕ್ಕೊತ ಬರ್ತೈತಿ. ಇಷ್ಟೊಂದು ಚಂಚಲ ಮನಸ್ಸು ಐತಲ್ಲ, ಈ ಸತ್ಯವನ್ನು ತಿಳ್ಕೊತ ಹೋಗಿ ನೀನು, ಆದರೆ ಚಂಚಲ ವೃತ್ತಿ ತಾನೇ ಕಡಿಮೆ ಹಾಕ್ಕೊತ ಬರ್ತೈತಿ. ಆದರೆ ನಮಗೆ ಅದಕ್ಕಾಗಿ ಏನು ಮಾಡ್ಬೇಕಾಗೈತಿ, ತನು ಅನೇಕ ವಿತ್ಯ ಭೋಗಗಳಲ್ಲಿ ಅದಕ್ಕಾಗಿ ನಾವು ಏನು ಮಾಡ್ಬೇಕಾಯ್ತು, ಈ ಶರೀರ ಮೇಲಿನ ಮೋಹ ಬಿಟ್ಟು ಶರೀರ ಎದಕ್ಕೆ ಉಪಯೋಗ ಮಾಡ್ಕೋಬೇಕು, ಇದನ್ನು ಅದರ ಮಹತ್ವ ತಿಳಿದು ಉಪಯೋಗ ಮಾಡ್ಕೋಬೇಕಾಯ್ತು. ಸುಮ್ಮನೆ ವಿಷಯಾದಿಗಳಿಗೆ ಮಾಡಿದೆ ಅಂದ್ರೆ ಈಗ ಹೆಂಗೆ ಹಿಂದೆ ಬಿಟ್ಟು ಬಂದಿಯಲ್ಲ ಹಂಗೆ ಇದನ್ನು ಒಂದು ದಿನ ಬಿಟ್ಟು ಹೋಗಿ ಸುಮ್ಮನೆ ವ್ಯರ್ಥ ಆಗಿ ಹೋಗತ್ತೆ ನೋಡಪ್ಪ ಅಂತ ಹೇಳ್ತಾರೆ. ನಿನಗೊಂದು ದೇಹದನ್ನು ಕೊಟ್ಟು ತಪವ ಅಂತೂ ಘನ ಶಂಭುಲಿಂಗ ವಾಗಿಲ್ಲೊಳ್ಳೆ ಮನುಜ. ಇಷ್ಟು ಜನ್ಮ ಬಿಟ್ಟು ಬಂದಿಯಲ್ಲ, ಅವು ಯಾವ ನಿನಗಾಗಿ ಬಿಟ್ಟು ಬಂದಿಲ್ಲ ನೀನು, ಅವು ಯಾವ ನಿನಗಾಗಿ ಉಪಯೋಗ ಮಾಡ್ಕೊಂಡೇ ಇಲ್ಲ ನೀನು. ಇದು ಒಂದರ ಜನ್ಮ ನಿನಗಾಗಿ ಉಪಯೋಗ ಮಾಡ್ಕೊರೋ ಮನುಷ್ಯ ಅಂತವ್ರು. ಪಶು ಪಕ್ಷಿ ಪ್ರಾಣಿ ಕಿಮಿ ಕೀಟ ಆದಾಗ ಏನು ಮಾಡ್ತಿ, ಅವು ಕರ್ಮಗಳ ಫಲ ಬಂದಿರ್ತೈತಿ, ಅದನ್ನು ಭೋಗಿಸಿ ಹೋಗಿಬಿಡಕ್ಕೆ ಬಂದವು. ಹೀನ ಕರ್ಮಗಳು ಮಾಡಿದ ಹೀನ ಫಲ, ಚಲೋ ಕರ್ಮ ಮಾಡಿದ್ರೆ ಚಲೋ ಫಲ, ಎರಡನ್ನು ಭೋಗಿಸಿ ಹೋಗ್ತಾವೆ. ಅಷ್ಟು ಭೋಗಿಸಿ ಆ ಪಾಪವನ್ನು ಕಳ್ಕೊಂಡು ಮತ್ತೆ ಮುಂದಿನ ಜನ್ಮಕ್ಕೆ ಹೋಗೋದು, ಮತ್ತು ಆ ಕರ್ಮವನ್ನು ಮುಗಿಸಿ ಮತ್ತೊಂದು ಜನ್ಮ, ಹಿಂಗೆ ಜನ್ಮಾಂತರ ಹಾಕುವಂಥ ಪಾಪ ಕರ್ಮಗಳನ್ನು ಕಳ್ಕೊಂತ ಮನುಷ್ಯನ ಬರುವವರೆಗೆ ಹಿಂಗೆ ಕಳ್ಕೊಂತ ಹೋಗೋದು. ಹಂಗೆ ಮನುಷ್ಯ ಜನ್ಮ ಬಂದ ಮೇಲೆ ಪುಣ್ಯ ಸಂಗ್ರಹ ಮಾಡ್ಕೊಂಡು ಮನುಷ್ಯನಾಗೆ ಹುಟ್ಟಿ ಬಂದು ಎಷ್ಟು ಜನ್ಮ ಕಳೆದಾವೋ ಏನೋ, ಭೋಗ ಮಾಡೋದು ಮತ್ತು ಪುಣ್ಯ ಮಾಡೋದು, ಪುಣ್ಯ ಸಂಗ್ರಹ ಮಾಡೋದು ಮತ್ತು ಮನುಷ್ಯ ಜನ್ಮ ಹುಟ್ಟೋದು.
ಅದೂ ವ್ಯರ್ಥನ. ಯಾಕಂದ್ರೆ ಭೋಗ ನಡೀತೈತಿ ಬರೀ ಅಲ್ಲಿ. ಅದಕ್ಕೆ ಇದನ್ನೆಲ್ಲವನ್ನೂ ಮೀರಿ ನೀನು ನಿಲ್ಬೇಕಂದ್ರೆ ನೀನು ವಿಚಾರ ಮಾಡಿ ನೋಡು. ವಿಚಾರ ಮಾಡಿ ನೋಡಿ ಸದ್ವಿಚಾರ ಸಚ್ಚಿಂತನೆಯಿಂದ ಇದರ ಮೇಲಿನ ಮೋಹವನ್ನು ಬಿಡಕ್ಕಲಿ. ಜಗದ ಮೇಲಿನ ಶರೀರ ಮೇಲಿನ ಮೋಹ ಬಿಡಕ್ಕೆ ಚಿಂತನೆಗೆ ಮುಳುಗಬೇಕು. ಇದು ಹೆಂಗೈತಿ, ಇದು ಸತ್ಯ ಐತೋ ಅಸತ್ಯ ಐತೋ, ಇದರಿಂದ ಏನು ನೀನು ಕಟ್ಟ ಕಡಿದು ಏನಾಕತಿ ನೋಡ್ಕೋ. ಈಗ ನೆನಪು ಮಾಡ್ಕೊ. ಇದ್ರ ಮೇಲೆ ಸಮಾಧಾನ ಸಾವಧಾನ ಪಡಿಬೇಕಾಗಿತ್ತು ಅಂದ್ರೆ ಒಂದೇ ವಿಚಾರ ಏನಪ್ಪ, ಅಂತ್ಯಕಾಲದೊಳಗೆ ಏನಾಕತಿ. ಇಷ್ಟೆಲ್ಲ ಪ್ರಯತ್ನ ನಡೆದತ್ತಲ್ಲ ಇದು ನನ್ನ ಜೀವನದೊಳಗೆ, ಪ್ರತಿಯೊಬ್ಬರ ಜೀವನದ್ದು. ಅಂತ್ಯಕಾಲದೊಳಗೆ ಏನಾಕತಿ ಈಗ ವಿಚಾರ ಮಾಡಿ ನೋಡು. ಇದನ್ನೆಲ್ಲ ಇಷ್ಟೊಂದು ಪ್ರಯತ್ನ ನಡೆಯುತ್ತಲ್ಲ, ಅಂತ್ಯಕಾಲದಾಗ ಯಾವ್ದು ಇದ್ರೊಳಗೆ ನಿನ್ನ ಜೊತೆ ಬರೋದು, ಇವು ಯಾವಾರ ಸಮಾಧಾನ ತಂದು ಕೊಡ್ತಾವೆ ಹೇಳೋ ನೋಡಿ. ನಿನಗೆ ವಿಚಾರ ಮಾಡಿ ಸಮಾಧಾನ ತಂದು ಕೊಡ್ಬೇಕಂದ್ರೆ ಅಲ್ಲಿ ವಿವೇಕ ಜಾಗರಾಗಿ ವೈರಾಗ್ಯ ಭಾವ ಮೂಡಿದಾಗ ಸಮಾಧಾನ. ಅದಕ್ಕೆ ಈಗ ಪಡ್ಕೋ ಆ ವೈರಾಗ್ಯವನ್ನು. ಜೀವನದೊಳಗೆ ವೈರಾಗ್ಯವನ್ನು ಈಗ ಪಡ್ಕೋ. ವೈರಾಗ್ಯ ಪಡೆದು ಸನ್ಯಾಸಕ್ಕಿನ ತಿಳ್ಕೊಬೇಡ. ವೈರಾಗ್ಯ ಪಡೆದ ಕೂಡಲೇ ಬಿಟ್ಟು ಹೋಗಂತಲ್ಲ. ಮಾಡೋದ್ರೊಳಗೆ ಮಾಡು, ಶ್ರದ್ಧಾದಿಂದ ಮಾಡು. ಆದರೆ ನನಗಾಗಿ ಅಂತ ತಿಳ್ಕೊಂಡು ಮಾಡಬೇಡ. ಪರಹಿತಕ್ಕಾಗಿ ಮಾಡು. ಸೇವಾ ಸತ್ಕರ್ಮಗಳನ್ನು ಮಾಡು. ಅಲ್ಲಿ ಧನ್ಯತಾ ಭಾವವನ್ನು ಕಾಣು. ಆವಾಗ ಮನುಷ್ಯನ ಜನ್ಮ ಸಾರ್ಥಕತೆ ಆಗ್ತೈತಿ. ನೀನು ನಿನಗಾಗಿ ಅಂತ ತಿಳ್ಕೊಂಡು ಮಾಡಿದೆ ಅಂದರೆ ನಿನಗಾಗಿಯೂ ಯಾವ ಬರೋದೇ ಇಲ್ಲ. ನೀನು ಇನ್ನೊಬ್ಬರಿಗಾಗಿ ಏನು ಮಾಡ್ತೀಯಲ್ಲ ಅದು ನಿನ್ನ ಬೆನ್ನತ್ತಿ ಬಂದತ್ತಿರ್ತೈತಿ. ನಾವು ಎಲ್ಲದರೊಳಗೂ ನೋಡ್ತೇವೆ, ನಮ್ಮ ಲಾಭವನ್ನು ನೋಡ್ತೇವೆ. ನಿಸ್ವಾರ್ಥ ಭಾವದಿಂದ ಮೊದಲು ಮನೆ ಒಳಗೆ ನಡಿಬೇಕಿತ್ತು. ಊರೊಳಗೆ ನಡೀದು ದೂರ ಇರ್ತು. ಮನೆ ಒಳಗೆ ಒಬ್ಬರಿಗೊಬ್ಬರು ಹೆಂಗೆ ನಡ್ಕೊಬೋದು, ನಿಸ್ವಾರ್ಥ ಭಾವದಿಂದ, ಅಪೇಕ್ಷೆ ಇಲ್ದಂಗೆ ಒಬ್ರಿಗೊಬ್ಬರು ನಡ್ಕೊಂಡಾಗ ಅಲ್ಲಿ ಶಾಂತತ ಭಾವ ತಾನೇ ಹುಡ್ತೈತಿ. ನಾವು ಎಲ್ಲದರೂ ಹಿಂದೆ ಒಂದು ಆಸೆ ಬಯಕೆಗಳನ್ನ ಇಟ್ಕೊಂಡು ಮಾಡಿದಾಗ ಅದ ಬಂಧನಕ್ಕೆ ಕಾರಣ ಆಕತಿ. ಯಾಕಂದ್ರೆ ನಾವು ಏನು ಆಸೆ ಬಯಕೆಗಳನ್ನ ಇಟ್ಕೊಂಡು ಮಾಡ್ತೇವಲ್ಲ ಅದರ ಫಲ ನಮಗೆ ಸಿಗಲಿಲ್ಲ ಅಂದ್ರೆ ಅಲ್ಲೇ ದುಃಖಕ್ಕೆ ಒಳಗಾಕತಿ. ಅದಕ್ಕೆ ನಿಸ್ವಾರ್ಥ ಭಾವದಿಂದ ಕರ್ಮಗಳನ್ನು ಮಾಡ್ಕೊತ ಹೋಗು. ಶ್ರದ್ಧಾದಿಂದ ಈ ಸತ್ಯವನ್ನು ತಿಳ್ಕೊತ ಹೋಗು. ಆವಾಗ ಮನಸ್ಸಿನ ಚಂಚಲ ವೃತ್ತಿ ಕಡಿಮೆ ಆಕತಿ. ಈ ದೇಹದ ಮೇಲಿನ ಏನು ಉಳ್ಕೊಂಡತ್ತಲ್ಲ ದೇಹ ನಾನನ್ನೋ ಭಾವ, ಇದ್ರ ಮೇಲಿನ ಅಭಿಮಾನ, ಇದ್ರ ಮೇಲಿನ ಮಮಕಾರ, ಇವೆಲ್ಲ ನಾಶಕ್ಕಾವು. ಇವ ಬಂಧನಕ್ಕೆ ಕಾರಣ ಆಗ್ಯಾವ. ಎಂದು ನೀ ಮಮಕಾರಗಳನ್ನು ಈ ದೇಹದ ಮೇಲಿಂದು ಕಳ್ಕೊಂತಿ, ಇದ್ರ ಮೇಲಿನ ಅಭಿಮಾನವನ್ನು ತೆಗೆದು ಹಾಕ್ತಿ, ನಾಮರೂಪಾದಿಗಳನ್ನು ಮೀರಿ ಸದ್ವಸ್ತುವನ್ನು ನಂಬ್ತಿ,